ಮಾಡಬೇಕು. ಊರು ಹೋಗುವಂತದೆ, ಕಾಡು ಬಾಂತದೆ. ನ್ಯೂಸ್ ಚಾನೆಲ್ ಅವ್ರು ಸರ್, ನಾವು ಸ್ಪೀಡ್ ಜಾಸ್ತಿ ಆದ್ರೆ ನಾವೇ ನ್ಯೂಸ್ ಆಗ್ಬಿಡ್ತೀವಿ ಅಂತಿದೆ ಸರ್. ಅದಕ್ಕೂ ಪುಣ್ಯ ಮಾಡಬೇಕು ಕಣ. ಅಯ್ಯ, ಪುಣ್ಯ ತಿಥಿಗೂ ಪುಣ್ಯ ಬೇಕು ಸರ್. ನಮ್ಮಮ್ಮ ನನ್ನ ಮದ್ವೆಗೆ ನೋಡಿದ ಹುಡುಗಿ ನನ್ನ ಬಾಬಾ ಅಂತ ಕರಿತಾ ಇದ್ದಾಳೆ. ನಮ್ಮಪ್ಪ ಅವ್ರ ಕಡೆಯಿಂದ ಕೊಡ್ಸಿರೋ ವರದಕ್ಷಿಣೆ ನನ್ನ ರಾ ರಾ ಅಂತ ಕರಿತಾ ಇದೆ. ನಾನ್ ಮಾಡ್ಕೊತೀನಿ ಸುಮ್ಮನೆ. ದಯವಿಟ್ಟು ಇಲ್ಲೇ ನಿಲ್ಸಿ ಸರ್, ನಾನು ಇಳ್ಕೊಂಡು ಹೋಗ್ಬಿಡ್ತೀನಿ ಸರ್, ಪ್ಲೀಸ್ ಸರ್. ಅಣ್ಣ, ಗೇರ್ ಮೇಲೆ ಕೈ, ಬ್ರೇಕ್ ಮೇಲೆ ಕಾಲು ಇಟ್ಕೊಂಡೇ ಇರ್ತೀರಲ್ವ ಅಣ್ಣ? ಸ್ಪೀಡ್ ಜಾಸ್ತಿ ಆಗಿ ಬ್ರೇಕ್ ಮೇಲೆ ಆಗ್ಬಿಟ್ರೆ ಅಯ್ಯೋ ನಿನ್ ಬಾಯಿಗೆ ಕಾರು ಕುಡಿಯಾಕ. ನಾನು ಮಗನೇ, ನಮ್ಮ ಮನೇಲಿ ಇರೋರೆಲ್ಲ ಸ್ಪೀಡ್ ಓಡಿಸೋದ್ರಲ್ಲಿ ಫೇಮಸ್. ನಾನು ಮಗನೇ, ನೀನು ಒಬ್ಬ ಗೆಲ್ಸ. ಈ ಪಾಟಿ ಭಯ ಬಿದ್ದು ಸಾಯ್ತೀಯಾ? ನಿಲ್ಸಿ. ಏನೋ ಇವನು ಹರಿಶ್ಚಂದ್ರನ್ ತಮ್ಮ ಇದ್ದಂಗ ಅವನೇ. ಇವನ್ನೇ ಅವ್ರ ಬಗ್ಗೆ ಕೇಳೋಣ ಬನ್ನಿ. ಯಜಮಾನ್ರೆ, ನಾವು ಬೆಂಗಳೂರಿಂದ ಬಂದಿದೀವಿ. ನಾವು ಅವ್ರ ನೋಡ್ದಿರ ಹೋದ್ರೆ ನಾವು ಬದುಕಿದ್ದು ಸತ್ತಂಗೆ. ದಯವಿಟ್ಟು ನಿಮ್ ಕಾಲಕ್ಕೆ ಬೀಳ್ತೀವಿ. ನಾವು ಅವ್ರ ನೋಡ್ಲೇಬೇಕು ಯಜಮಾನ್ರೆ. ನೋಡ್ಲೇಬೇಕಾ? ಬನ್ನಿ. ಬರ ಬರ. ಕಾಡಲ್ಲಿ ಯಾವ್ದಾದ್ರು ಕರಡಿ ಬಂದು ಅಲ್ಸ್ಕೊಂಡು ನಿಮ್ ತಿನ್ಕೊಂಡು ಹೋಗ್ಬಿಟ್ಟಾತು. ಯಜಮಾನ್ರೆ, ಇನ್ನು ಎಷ್ಟು ದೂರ? ಸಾರ್, ಎಲ್ಲೋ ಬಿಟ್ಟ ಸಾರ್. ಅವ್ನು ಹೇಳ್ತಾ ಮರ್ಯಾದೆಗೆ ವಾಪಸ್ ಹೋಗ್ಬಿಡಿ ಅಂತ. ಸುಮ್ನೆ ಕೇಳ್ದೆ, ಇಲ್ಲಿವರೆಗೂ ಬಂದ್ವಿ, ಬನ್ನಿ ವಾಪಸ್ ಹೋಗ್ಬಿಡೋಣ. ಯಾರು ನೀವು? ಸ್ವಾಮಿ, ಬೆಂಗಳೂರಿಂದ ಬಂದಿದೀವಿ, ಮೀಡಿಯಾದವ್ರು ನಾವು. ನಮ್ಮ ಗುಂಪಿನ ಮಧ್ಯೆ ಮಾತಾಡೋ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಾ? ಸ್ವಾಮಿ, ಪಕ್ಕದಳ್ಳಿಲಿ ಒಂದು ವಿಚಿತ್ರವಾದ ಶಕ್ತಿ ಏನೋ ಕಾಟ ಕೊಡ್ತಾ ಇದೆಯಂತೆ. ಅದನ್ನ ಕವರ್ ಮಾಡಕ್ ಬಂದ್ವಿ. ಇಲ್ಲಿ ನಡೆಯೋದಕ್ಕೆಲ್ಲ ನೀವೇ ಕಾರಣ ಅಂತ ತಪ್ಪು ತಿಳ್ಕೊಂಡಿದ್ದೀವಿ. ನಾವು ಶಿವಸಂಭೂತರು. ನಾವುಗಳು ಓಡಾಡೋ ಜಾಗದಲ್ಲಿ ದೈವ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನ ಊರಿನ ಜನ ತಪ್ಪಾಗಿ ತಿಳ್ಕೊತಾ ಇದ್ದಾರೆ. ಹಂಗಾರೆ ಸ್ವಾಮಿ, ಅಲ್ಲಿ ನಡೀತಾ ಇರೋ ವಿಚಿತ್ರ ಘಟನೆಗಳಿಗೆಲ್ಲ ನೀವು ಕಾರಣ ಅಲ್ಲ ಅಂತ ಕ್ಯಾಮ್ರಾಗ ಒಂದ್ಸಲ ಹೇಳಿ. ಸ್ವಾಮಿ, ಕೋಪ ಮಾಡ್ಕೊಂಬೇಡಿ. ದಯವಿಟ್ಟು ನೀವು ನಮ್ಗೆ ಇಂಟ್ರ್ಯೂ ಕೊಡ್ಲೇಬೇಕು. ಕೊಡ್ಲೇಬೇಕಾ? ಅಲ್ಲಿ ನೋಡಿ. ತುಂಬಾ ಒಳ್ಳೆಯವರು. ಒಂದು ಕಾಲದಲ್ಲಿ ನಿಮ್ಮ ಹಾಗೇನೆ ಸಾಮಾನ್ಯ ಮನುಷ್ಯ. Study. Okay. ಅಲ್ಲೇ ನಮ್ ಟೋಪಿ ವಾಲ ಉಪ್ಪಿ ಟೋಪಿ ತರ ಐತೆ. ಪೆಕ್ಸು I am God, Slam God. ಕುಡ್ದಿರೋದು ಒಂದು ಕ್ವಾಟ್ರು, ಸಿಕ್ಕೊಂದು ಹಳೆ ಬಾಟ್ಲು.
ಸ್ವಾಮಿ ಇಲ್ಲ. 15 to 20 danger, 20 to 30 soldier, 30 to 40 hunter. ಓ ಬೆಳಗಾಯ್ತೇನಪ್ಪ ಮಗನೇ ನಿನಗೆ. ರಾತ್ರಿ ಜಾಸ್ತಿ ಆಗಿ ಎಲ್ಲಿ ಬಿತ್ಕೊಂಡಿದ್ದೆ? ಬೀದಿಲೋ ಮೋರಿಲೋ? ಸುಮ್ನಿರವೋ. ಇದಕ್ಕೇನ್ ಕಡಿಮೆ ಇಲ್ಲ. ಹೋಗು ಬೇಗ ಹೋಗಿ ಸ್ನಾನ ಮಾಡ್ಕೊಂಬ ಹೋಗು. ಏನೋ ಸ್ನಾನನಾ? ಇವತ್ತೇನ್ ಯುಗಾದಿನ ದೀಪಾವಳಿ ಹಬ್ಬನ ಸ್ನಾನ ಮಾಡಕೋ? ಯೋ ನೀ ಸ್ನಾನ ಮಾಡಕ್ಕೆ ನಾನ್ ಯಾವ ಹಬ್ಬನ ಬಾಡಿಗೆ ತರ್ಲಿ? ನೋಡು ಜಾಸ್ತಿ ಮಾತಾಡ್ದೆ ಮುಚ್ಕೊಂಡ್ ಹೋಗಿ ಬೇಗ ಸ್ನಾನ ಮಾಡ್ಕೊಂಬ. ತಿಂಡಿ ಕೊಡ್ತೀನಿ. ಕೊಡ್ಲಾ ಕಾಸು? ಕೊಡ್ಲಾ? ಏನ್ಲಾ ಇಷ್ಟ ಐತೆ? ಸಾಕಾಯ್ತು ಸಂಪಾದನೆ? ಇನ್ನೇನು ಒಂದ್ ಕ್ವಾರ್ಟರ್ ಹೊಡೆದೆ 2 ಪ್ಲೇಟ್ ಕಬಾಬ್ ತಿಂದೆ ಅಷ್ಟೇ ಮಿಕ್ಕಿರೋದು. ಬ್ಯಾಡ್ವೋ ಕೊಡಿಲಿಯೋ? ಒದ್ದು ಬಿಡ್ತೀನಿ ನೋಡು. ನೀನ್ ಸುಮ್ನೆ ರವೋ. ನಿಮ್ಮಪ್ಪ ನಿನ್ನ ಅದ್ ಏನು ಅಂತ ಹುಡ್ಸದ್ನ ಅವನಂಗೆ ನಿನ್ನನ್ನು ಹಂಗೆ ಬಟ್ಟಿಳಿಸ್ಬಿಟ್ಟವನೆ. ನಡೆ. ಅವೋ ಏನ್ ಕಿವಿನಲ್ಲಿ ಓಲೆನೇ ಇಲ್ಲ? ಏನ್ ನಂತರ ಕುಡಿಯೋದ್ ಗಿಡ ಕಲ್ತ್ಕೊಂಡು ಅಡಗಡೆ ಇಕ್ಬಿಟ್ಟೆ ಹೆಂಗ್ ನೀನು? ಥೂ ನಿನ್ ಮುಖ ನಾಯಿ ನೆಕ್ಕ ಹೇಳೋದ್ ನೋಡು. ನಿನ್ ತರ ನಿಮ್ಮ ಅಪ್ಪನ್ ತರ ನಾನು ಕುಡಿಯೋದ್ ಕಲ್ತಿದ್ದಿದ್ರೆ ಇವತ್ತಿ ಜೋಪಡ್ ಪಟ್ಟಿನೂ ಮಾರ್ಕೊಂಡು ಫುಟ್ಪಾತ್ ಮೇಲೆ ಬದುಕ್ಬೇಕಿತ್ತು ತಿಳ್ಕೊ. ಅಲ್ಲ ಕಣವು, ನಿನ್ ಕಿವಿಲ್ ಓಲೆ ಇಲ್ವಲ್ಲ ಅದಕ್ಕೆ ಕೇಳ್ದೆ ಕಣವು. ಅವೋ ನಿನ್ ಕಿವಿಲ್ ಓಲೆ ಇದ್ರೆ ತುಂಬಾ ಚೆನ್ನಾಗ್ ಕಾಣಿಸ್ತೆ ಕಣವು. ಪಕ್ಕದ ಮನೆ ಕಾಳ್ಮಾದಿ ಮಗಳ ಮದ್ವೆ ಕಣೋ ನಾಳೆ. ಅದಕ್ಕೆ ಆ ಹಳೆ ರೋಲ್ ಗೋಲ್ಡ್ ವಾಲೆಗೆನೆ ಚಿನ್ನದ ನೀರ್ ಹಾಕಕ್ ಕೊಟ್ಟಿವ್ನಿ. ಇನ್ ಬಂಗಾರದ ವಾಲೆ ಹಾಕೊಳ್ಳೋ ಭಾಗ್ಯ ನನಗೆಲ್ ಬಂತಿಯೋಳು. ಏ ಜಗ್ಯ, ನಾ ಸಾಯಕ್ ಮುಂಚೆ ನಂಗನ್ ಜೊತೆ ಬಂಗಾರದ ವಾಲೆ ಮಾಡಿಸ್ಕೊಡ್ತೀಯ? ಮದ್ವೆಲ್ ನಮ್ಮಪ್ಪ ಹಾಕಿ ತಾಳಿ ಬಿಟ್ರೆ ನಾನು ಚಿನ್ನನೇ ಹಾಕಿಲ್ಲ ಕಣೋ. ಅದನ್ನು ಅಷ್ಟೇ 4 ದಿವಸ ಬಿಡ್ಲಿಲ್ಲ ನಿಮ್ಮಪ್ಪ. ಹೋಗ್ಲಿ ಬಿಡು, ಎಲ್ಲ ನನ್ನ ನಡೆ ಬರ. ನಮ್ಮ ಅವಂಗ್ ಏನಾದ್ರೂ ಮಾಡೋನ್ ಚಿನ್ನದ ಓಲೆ ಮಾಡಿಸ್ಕೊಡ್ಬೇಕಲ್ಲಪ್ಪ. ಬೇಡಣ ಬೇಡಣ. ಬೆಂಗಳೂರು ನಂತ ನನ್ನ ವಿರುದ್ಧ ಹೋರಾಡ್ದವರೆಲ್ಲ ಬೆಂಕಿಲಿ ಭಸ್ಮ ಆಗೋಗಿದ್ದಾರೆ. ಬೇಡಣ ಬೇಡಣ. ನೀನು ನನ್ನನ್ನು ಎತ್ತು ಬಿಡ್ತೀಯಾ? ಅಣ್ಣ ಅಣ್ಣ. ಈ ಕಾಟು ಹೆಸರಿನಲ್ಲಿ ಶುಕ್ರನು ಇದ್ದಾನೆ, ಶನಿನೂ ಇದ್ದಾನೆ. ಈ ಕಾಟು ಹೊಲದ್ರೆ ಶುಕ್ರ, ಮುನಿದ್ರೆ ಶನಿ. ನನ್ನನ್ನು ನೆಗನೆಸ್ಟ್ ಮಾಡ್ಕೊಂಡ್ರೆ ಶನಿ ಹೇಳ್ಕೊಂಡೆ ಕಣಲಿ. ಒಳ್ಳೆ ನಿಗರಾಡ್ತಾ ಇದ್ದಾನ ನಮ್ಮ ಮಗ. ನನ್ನ ನೆಗನೆಸ್ಟ್ ಮಾಡ್ಕೊಂಡವ್ರ ಕತೆ ಎಲ್ಲ ಇಷ್ಟೇ ಕಣ. ಈಗ ನನಗೆ ಹಾಲು ಕುಡಿದಷ್ಟೇ ಸಂತೋಷ ಆಯ್ತು. ಏನು ಜಗ ಕಾಸು ಬಲೆ ಎಣಿಸ್ತಾ ಇದೆಯಾ? ಅಣ್ಣ ನಮ್ಮ ಅವನ್ಗೆ ಅದೇ ಬಂಗಾರದಲ್ಲೇ ಕೊಡಿಸ್ಬೇಕಾಗಿತ್ತು ಅಣ್ಣ. ಕೊಡಿಸ್ತೀಯಾ? ನೀನೇನಲ್ಲಿ ಇವತ್ತು 90 ವರ್ಷ ನಾಳೆ ನಾನು ನಿನ್ ಕೊಡಿಸ್ತೀನಿ ಅಂತ ಕೇಳ್ತೀಯ? ಹಾ, ಅದಕ್ಕೆಲ್ಲ ಕಾಸು ಬೇಕು. ತಂದಿದ್ಯಾ ಕಾಸ? ಹ್ಞೂ ಐತೆ ಅಣ್ಣ. ಕೊಡಿಲಿ. ಲೇ, ಇದು ನಂಚ್ಕಣಕ್ಕೆ ಸಾಕಾಗಲ್ಲ. ಇದಕ್ಕಿನ್ನ 2 ಬೇಕು. ಅಷ್ಟೇ ಅಣ್ಣ. ಪಕ್ಕದಲ್ಲಿ ಅಂಗಡಿ ಐತೆ, ಹೋಗಿ ತಗೊಂಬಂದು ಕೊಟ್ಬಿಡ್ತೀನಿ ಕಣ. ಸುಣ್ಣ? ನಿನಗೆ ಜಗ್ಗು ಅಂತ ಹೆಸರಿಡ ಬದಲು ಗುಗ್ಗು ಅಂತ ಹೆಸರಿಡಬೇಕಾಗಿತ್ತು. ಸುಣ್ಣ ಅಲ್ಲ, 2 ಬೇಕು. 2 ನೀನ್ ಹಾಕೊಂಡ್ಬಿಡೋಣ. ವಾಟರ್ಗೆ ವಾಟರ್ ಬೆರೆಸ್ದಂಗೆ ಹೇಳ್ತೀಯ? 20,000 ಬೇಕು. 20,000 ಮಡ್ಕೋ, ನಾಳೆ ಸಿಗ್ತೀನಿ. ಸೈಕಲ್ ಬ್ರೇಕ್ ಇಲ್ಲ, ಹ್ಯಾಂಡ್ಲ್ ಇಲ್ಲ, ಬೆಲ್ ಇಲ್ಲ. ನಂದಿ ಬೆಟ್ಟ ಇಳ್ಸಕ್ ಬಂದಿದ್ಯಾ? ಸರಿಯಾಗಿದೆ ಕಣಲ್ಲಿ. ಹೋಗಿ ನಾಳೆ ಕಾಸು ತಗೋಬಾ ನೋಡೋಣ. ಇನ್ನು 20,000ಕ್ಕೆ ಎಲ್ಲೆಲ್ಲಿ ಕೆಲಸ ಮಾಡ್ಬೇಕಪ್ಪೋ? ಅಣ್ಣ ನಾನು ಕಿಟ್ಟು ಮಾತಾಡ್ತಾ ಇರೋದಣ್ಣ. ಆ ಮೆಂಟಲ್ ನಾಗನ್ ಕಡೆಯವರು ನಮ್ಮ ಸಕ್ಕರೆಯನ್ನು ಹೊಡೆದಾಕ್ಬಿಟ್ಟಿದಾರಣ್ಣ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೀರಣ್ಣ. ಏನ
ಸಕ್ಕರೆ ನೋಡ್ಬಿಟ್ರ? ನೀವು ಬೇಗ ಬಂದ್ಬಿಡ್ರಿ ಅಣ್ಣ. ನಮ್ಮ ಹುಡುಗರು ಎಲ್ಲ ಇಲ್ಲೇ ಇದಾರಣ್ಣ. ದಯವಿಟ್ಟು ಬೇಗ ಬನ್ನಿ ಅಣ್ಣ, ನಮ್ಗೆಲ್ಲ ಭಯ ಆಗ್ತಿದೆ ಅಣ್ಣ. ಫೋನು ಅಲ್ಲಿಗೆ ಬರ್ತಾ ಇದ್ದೀನಿ, ಮಡ್ಕ ಫೋನು. ಈ ಕಾಟು ಕೃಷ್ಣ ಉರಿಯೋ ಬೆಂಕಿ ಇದ್ದಂಗೆ, ತುಪ್ಪ ಸುರಿದವನೇ ಮೆಂಟಲ್ನಾಗ. ಏಯ್ ಹಾಲು ತುಪ್ಪ ರೆಡಿ ಮಾಡ್ಕೊಳ್ರ, ಬಿಟ್ಬಿಡೋಣ. ಆಯ್ತಣ್ಣ. ಅವೋ 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 ಬಂದ್ಯಾ? ಇಲ್ಲಿದ್ಯಾ ಅವಾ? ಅವೋ ಹೊಸ ಕಣ್ ಮುಚ್ಕೊಳ್ಳವು. ಯೋ, ನಾನು ಈಗ್ಲೇ ಕಣ್ ಮುಚ್ಕೊಂಡ್ರೆ ನಿಂಗೆ ಯಾರ್ಲ ದಿಕ್ಕು? ಓ, ನಾನು ಹೊಗೆ ಹಾಕ್ಸ್ಕೊ ಅಂತ ಹೇಳಿಲ್ಲ, ಕಣ್ ಮುಚ್ಕೊಳ್ಳವು. ಹೋಗ, ಏನ್ ನೀನ್ ಹುಡುಗಾಟ? ಒಂದ್ಸರಿ ಕಣ್ ಮುಚ್ಕೊಳ್ಳವು. ಯಾಕ್ಲಾ? ಹೇಳ್ತೀನಿ, ಹೊಸ ತಡ್ಕೊಳ್ಳವು. ಅಯ್ಯ ಆ ತಗ ಮುಚ್ಕೊಂಡೆ. ಅವಾ ಏನ ಕಣ್ಬಿಡು, ಕಣ್ಬಿಡವು. ಬಂಗಾರದ ವಾಲಿನ ಮತ್ತಿನ್ನೇನು? ಅಯ್ಯೋ, ಎಲ್ಲಿಂದ ತಂದೆ? ಏನಿಲ್ಲಪ್ಪ, ಅದು ಏನಂದ್ರೆ ಅದು ಅದು ಅವಾ ಏನ್ಲ ಅದು ಇದು? ಅಣ್ಣ ಏನ್ ಮಾಡ್ತಾ ಇದ್ದೆ? ಬ್ಲಡ್ ತಗೊಂತಾ ಇದೀವಿ. ಬಡ್ಡು ಏನಂಗಂದ್ರೆ? ಹಂಗಂದ್ರೆ ರಕ್ತ ತಗೋತಾ ಇದೀವಿ. ರಕ್ತನಾ? ಹಾ. ಹಣ ಕಾಸು ಸಿಗುತ್ತಾ? ಸಾರಿ, ಅದೆಲ್ಲ ನೀವು ಪೇಷಂಟ್ ಕಡೆಯವ್ರನ್ನ ಕೇಳ್ಬೇಕು. ರಕ್ತದಾನ ಏನಿದ್ರು ಜೀವ ಉಳಿಸೋದೇ ಹೊರತು ಅದೇ ಸಂಪಾದನೆ ಆಗ್ಬಾರ್ದು. ಅರ್ಥ ಆಗ್ಬಿಡೋಣ. ನರ್ಸ್, ಎಸ್ ಡಾಕ್ಟರ್? ಆ ವಾರ್ಡಲ್ಲಿ ಬ್ಲಡ್ ರಿಕವರಿ ಆಗಿದೆ. ಓಕೆ ಡಾಕ್ಟರ್. ಇವ್ರಿಗೆ ಬ್ಲಡ್ ಕೊಟ್ಟು ರಿಪೋರ್ಟ್ ಅಂತ ನನಗೆ ತಿಳಿಸಿ. ಓಕೆ ಡಾಕ್ಟರ್. ಓಕೆ ಓಕೆ. ಇವನೇ ಅಲ್ವೇನಾ? ಏನ್ ಮರಿ ನಿನ್ನ ಹೆಸರು? ಅಣ್ಣ ಜಗ್ಗಿ ಅಂತ. ನನ್ನ ತಮ್ಮನ ಪ್ರಾಣ ಉಳಿಸಿದ್ಯಾ? ನಿನಗೆ ಏನು ಬೇಕು ಕೇಳೋ. ಯಾರ್ದಾದ್ರೂ ತಲೆ ತೆಗಿಬೇಕಾ ಹೇಳೋ, ತಗೊಂಬಂದು ನಿನ್ ಕಾಲ್ ಕೆಳಗಿಡ್ತೀವಿ. ಕೇಳೋ, ಏನ್ ಬೇಕು ಕೇಳೋ. ಅಣ್ಣ ನನ್ಗೊಂದ್ ಜೊತೆ ಬಂಗಾರದೊಲೆ ಬೇಕು. ಬಂಗಾರದೊಲೆನಾ? ಬಂಗಾರದ ವಾಲೆನಾ? ಹೌದು ಹೌದು, ಲವರ್ಗೋಸ್ಕರ ಬ್ಲಡ್ ಕೊಟ್ಟು ವಾಲೆ ಮಾಡಿಸ್ತಾವನೆ. ಬ್ಲಡ್ ಅಲ್ಲಿ ಲವ್ ಲೆಟರ್ ಬರೆಯೋದು ನೋಡಿದೀನಿ. ಇದೊಂಥರ ಹೊಸ ಟೈಪ್ ಲವ್. ಓ ಸುಮ್ಕೆರಪ್ಪ, ನಮ್ಮ ಅವನ್ಗೆ ಬಂಗಾರದೊಲೆ ಅದು. ನನ್ನ ಕ್ಷಮಿಸ್ಬಿಡು ಕಂದ. ನಿನ್ ರಕ್ತ ಮಾರಿ ನಾನ್ ಚಿನ್ನದ ಓಲೆ ಹಾಕೊಳ್ಳೋ ಅಷ್ಟು ಕೆಟ್ಟ ತಾಯಿ ಅಲ್ಲ ಕಣೋ ನಾನು. ನಂಗ್ ಬೇಡ ಇದು ತಗೋ. ನಂಗ್ ನಿನ್ ಬಿಟ್ರೆ ಇನ್ ಯಾರವ ಅವ್ರೆ? ನಿನಗಿಂತ ರಕ್ತ ಹೆಚ್ಚೇನವ? ನಿಂಗೆ ಹೆಂಗಯ್ಯ ಬುದ್ಧಿ ಹೇಳಿ? ನೀ ಇಷ್ಟ ದಡ್ಡ ಆದ್ರೆ ನೀನ್ ಹೆಂಗೋ ಬದುಕ್ತೀಯ? ನಾ ಹೊಂಟೋದ್ಮೇಲೆ ಅವ ಅಳುಬೇಡ ಕಣವೋ. ಅವೋ ನೀನ್ ಹತ್ರ ನನಗೂ ಅಳು ಬರುತ್ತೆ ಕಣವೋ. ನೀನ್ ಅಳ್ಬೇಡ, ಅಳ್ಬೇಡ ಆಯ್ತಾ? ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ಕೊಡವಾ? ಬಾ ಕಂದ, ಕೊಡ್ತೀನಿ ಬಾ. ಓ ನಮಸ್ಕಾರ, ಆಯ್ತು ಹೋಗಪ್ಪ. ಹೋಗೋಣ ಹೋಗೋಣ ಹೋಗೋಣ. ಅಯ್ಯೋ ಆಯ್ತು ಹೋಗೋಣ ಹೋಗೋಣ ಹೋಗೋಣ. ಹೋಗ್ತಾರ ಇರೋಪ್ಪ ಇರೋಪ್ಪ ಇರೋ ಇರೋ. ಕಣ್ ಕಾಣಿಸಲ್ವಾ ನಿಂಗೆ? ಯು ಬ್ಲಡ್ ಇಸ್ ಸ್ಟುಪಿಡ್. ಸಾರಿ ಗೊತ್ತಾಗಿಲ್ಲ ಮೇಡಮ್. ಗೊತ್ತಿಲ್ಲರ ಭಾಷೆ ಎಲ್ಲ ಬೈತಲ್ಲ ಹೇಳು. ಬಾರಿ ಬೇಗ ಲೇಟ್ ಆಯ್ತು. ಸಾರಿ ಆಫೀಸಲ್ಲಿರೋ ಸೆಕ್ಯೂರಿಟಿ ಲೇಟ್ ಆದ್ರೆ ಬಾಯಿಗೆ ಬಂದಾಗ ಬೈತಾನೆ. ಪರವಾಗಿಲ್ಲ ಬಾರ. ಹಾ, ಇದು ನನ್ನ ವೇಲು. ಮನೆ ಮುಂದೆ ಒಣಗಾಕಿದ್ದೆ. ಇಲ್ಲಿ ಹೆಂಗ್ ಬಿದ್ದಿದೆ? ನಾನು ಹೇಳ್ತೀನಿ.
ಚಪಾತಿ ಕಣ್ಣಾಕದ್ಮೇಲೆ ಮುಗೀತು. ನೀನ್ ನನಗ್ ಬೇಕು. ನೀನಾಗಿ ಬಂದ್ರೆ ಸ್ವರ್ಗ. ನಕ್ರ ಗಿಕ್ರ ಮಾಡಿದ್ರೆ ಶೇಪು ಇರಲ್ಲ, ಸೇಫು ಅಲ್ಲ. ಒಡೆದೋಗಿರೋ ಮಡಿಕೆ ಮಣ್ಣಿಗೆ, ಒಡೆದೋಗಿರೋ ಕನ್ನಡಿ ಬೆಂಕಿಗಲ್ವಾ? ಏಯ್, ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಒಂದ್ ತಗೊಂಡ್ರೆ ಇನ್ನೊಂದು ಫ್ರೀ. ಬೈ ಒನ್ ಗೆಟ್ ಒನ್. ಚಪ್ಲಿ ಕಿತ್ತೋಗತ್ತೆ. ಈ ಚಪಾತಿ ಮೇಲೆ ಕೈ ಮಾಡ್ದೆ ಅಲ್ಲ? ಬಿಡು ಬಿಡು ಅಮ್ಮ, ಬಿಡು ಬಿಡು ಅಮ್ಮ, ಬಿಡು. ಯಾರ ನೀನು? ಅಣ್ಣ, ಈ ಮೇಡಮ್ ಇದನ್ನ ರೋಡಲ್ಲಿ ಬಿಡಿಸ್ಕೊಂಡು ಹೋಗ್ಬಿಟ್ಟಿದ್ರು ಕಣ, ಕೊಡಕ್ಕೆ ಅಂತ ಬಂದೆ. ತಕೊಳ್ಳಿ ಮೇಡಮ್. ಕೊಟ್ಟಾಯ್ತು ತಾನೆ, ಕಳ್ಸ್ಕೋ. ರೈಟ್ ಅಳ. ಪೆಟ್ರೋಲ್ ಲೀಕ್ ಆಗ್ತಾ ಇದೆ. ನನ್ ಮೇಲೆ ಕೈ ಮಾಡ್ತೀಯಾ? ಈ ಚಪಾತಿ ಕಿತ್ತೋಗಿರೋ ತಗಡ್ಕಿನ ಕೇಳು. ತಗ್ಲಾಕಂಡ್ರೆ ವಾಪಸ್ ಹೋಗಲ್ಲ. ಕೈ ಇರಲ್ಲ, ಕೈ ಕಾಲಲ್ಲ, ತಲೆನೇ ಇರಲ್ಲ. ನಾನು ಮೊದಲೇ ಚಪ್ಪರ್, ಆಯೋದ್ ಪೇಪರ್. ನೀನಮ್ಮ ಅಕ್ಕ ಅಂದ್ರೆ ಗೂಟ, ನಿಗ್ರಾಡ್ದ್ರೆ ಚಟ್ಟ. ಇನ್ಮೇಲೆ ಎಲ್ಲೂ ಪೆಟ್ರೋಲ್ ಲೀಕ್ ಆಗ್ಬಾರ್ದು. ಕೊಡಿ. ಥ್ಯಾಂಕ್ಸ್ ರೀ, ನಾವು ಹೊರಡ್ತೀವಿ. ಸರಿ, ಹೋಗಿ ಬನ್ನಿ. ನಾನು ಬಂದಿದ್ದಕ್ಕೇನೋ ಸರಿ, ಇಲ್ಲ ಅಂದಿದ್ರೆ ಲಕ್ಷ್ಮಿ ಯಾರೇ ಅವನು? ಅವನು ನಮ್ಮ ಮನೆ ಹತ್ರ ಇರೋನೆ, ನಂಗೆ ಗೊತ್ತಿರೋನೆ ಕಣೆ. ಪಾಪ ತುಂಬಾ ಒಳ್ಳೆಯವನು. ಜಲ್ದಿ ನಡಿಯೇ, ಟೈಮ್ ಆಯ್ತು, ಹೋಗೋಣ. ಅಸ್ಲಂ ನನ್ ಮಗ ನನ್ ಮೇಲೆ ಕೈ ಮಾಡ್ಬಿಟ್ಟ. ಅವನ್ನ ಬಿಡಬಾರ್ದು. ಈ ಚಪಾತಿನ ನೋಡಿ ಎದ್ರಿ ಉಚ್ಚೆ ಉಯ್ಕತ್ತ ಜನ ನನ್ನ ನೋಡಿ ಕೇಕ್ ಹಾಕಂಗ್ ಮಾಡ್ಬಿಟ್ಟ. ತಿರ್ಬೋಕಿ ನನ್ ಮಗನ್ ಕೈ ಕಾಲು ಮುರ್ದಿ ಭಿಕ್ಷೆ ಭಿಕ್ಷೆ ತಂಗ್ ಮಾಡ್ಬೇಕು. ಅಣ್ಣ, ಮೊದ್ಲೇ ಚಪ್ಪರ್ ನನ್ ಮಗ, ಅವನ್ ಜೊತೆ ಹೊಡೆದಾಡಿ ಇರೋ ಅವ್ವ ಕಳ್ಕೊಂಡ್ರೆ ಜೊತೆಲಿರೋರೇ ನಗ್ತಾರೆ. ಸರಿ ಸರಿ, ಕೃಷ್ಣ ಮತ್ತೆ ಸತ್ಯ ಬತ್ತವ್ರೆ, ನಡೀರಿ ಹೋಗೋಣ. ಎತ್ತರ ಗಾಡಿನ. ಏಯ್ ರೆಡ್ಡಿ, ಏನ ಅವನು ಚಪಾತಿ ಲೈ ಅಸೆಟ್ ಹೋತ್ರ ಕಿರಿಕ್ ಮಾಡ್ಬಿಟ್ಟವನಲ್ಲ. ಅವ್ನು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ, ನೆನೆಸ್ಕೊತಾ ಇದ್ದಂಗೆ ಬಂದು. ಕಾಟೋ, ಏನ್ ವಿಷಯ? ಏಯ್ ಚಪಾತಿ, ಆ ಸೈಟು ಸೈಟ್ಗೆ ಗಲಾಟೆ ಮಾಡ್ದಂತೆ ಅವ್ನು ನಮ್ಮನಲ್ಲೇ. ಅದಕ್ಕೇನ್ ಇವಾಗ? ಆ ಏರಿಯಾ ನಂದು. ಏಯ್, ಆ ಏರಿಯಾ ನಿಂದ, ಇಡೀ ಬೆಂಗಳೂರೇ ನಂದು ಕಣ. ಅದೆಲ್ಲ ಬೇಡ, ನಿನ್ನಷ್ಟಿಗೆ ನೀನಿರೋ. ನಾನು ಯಾರಿಗೂ ಎದುರಲ್ಲ. ಪ್ರಾಣನೇ ಹೋದ್ಮೇಲೆ ಎದುರಿಸಿದ್ರೆಷ್ಟು ಎದುರಿದ್ರೆಷ್ಟ? ಹಂಗಂದ್ರೆ ಫೈಟಾ? ನನ್ನ ಹತ್ರ ನಡೆಯಲ್ಲಮ್ಮ. ಬೇಡ ಚಪಾತಿ, ಜಾಸ್ತಿ ಆಯ್ತು ನಿಂದು. ನಿಂದು ಅಷ್ಟೇ. ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಏನ್ ಇಬ್ರು ಹಿಂಗ್ ಕಿತ್ತಾಡ್ಕೊಂಡು ಸಾಯ್ತೀರಾ? ಕಾಂಪ್ರಮೈಸ್ ಆಗಲ್ವಾ ನೀವು? ನೋಡಿ ಏನ್ ಮಾತಾಡ್ತಾನ ಅವನ. ಅಣ್ಣ, ನಾನ್ ಮಾತಾಡ್ತೀರಣ್ಣ, ನೀ ಸುಮ್ನಿರು. ನೀನ್ ಹೇಳ್ ಚಪಾತಿ, ಈಗ ಏನ್ ಮಾಡೋದು? ಏನು ಇಲ್ಲ, ಅವ್ನ ನನ್ನ ತಂಟೆಗೆ ಬರ್ಬೇಡ ಅಂತ ಹೇಳು. ಏ ಚಪಾತಿ, ಯಾವ್ದೋ ಮಣ್ಗೋಸ್ಕರ ನೀನ್ ಯಾಕೋ ಮಣ್ ಪಾಲ್ ಆಗ್ತೀಯಾ? ಬಿಟ್ಬಿಡ ಅದ್ರ ಆಸೆನಾ? ಸುಮ್ನೆ ಯಾಕೆ ಫೈಟು? ಈಗ ಡೈರೆಕ್ಟ್ ಡೀಲು, ಇಬ್ಬರಿಗೂ 50-50. ಏನಂತೀರಾ? ನನಗೂ ಓಕೆ. ನಿನಗೆ ಚಪಾತಿ? ಓಕೆ. ಅದೇ ಖುಷಿಲಿ ಏನು ಇಲ್ವಾ? ಫುಲ್ ಬಾಟ್ಲು. ಅಷ್ಟೇನಾ? ಲೈ, ನಿನ್ ಶೋಕಿ ಏನು ಅಂತ ನನಗ್ ಗೊತ್ತಿಲ್ವನ? ಎಲ್ಲ ರೆಡಿ ಐತೆ, ನಡಿಯ ಹೋಗಣ. ನಡಿಯ ಪಕ್ಕ ಪ್ರಿಯ ನನ್ನ ಮಗ ಜಲ್ಲು.
ಸಂತೋಷವಾಗಿ ಹೋಗಿ ಸಂತೋಷ್ ಥಿಯೇಟ್ರಲ್ಲಿ ಸಿನಿಮಾ ನೋಡ್ಕೊಂಡು ಸಂತೋಷವಾಗಿ ಜ್ಯೂಸ್ ಕುಡ್ಕೊಂಡು ಜೀ ಅಂತ ಬಂದ್ಬಿಡೋಣ. ಆಯ್ತು. ಏನು ಕಣ್ಣು ಕರೆಂಟ್ ಹೊಡಿತ ಕೋಟ್ ಹಾಕೊಂಡು ಲಾಯರ್ ತರ ಇದ್ದಾರೆ, ಕೈನಲ್ಲಿ ಲಾ ಬುಕ್ಸ್ ಇರೋ ಬದಲು ತುಂಬಾನ ಮೋಜು ಮಜಾ ರತಿ ವಿಜ್ಞಾನ ಇದೆ ಅಂತನ. ಪ್ರಪಂಚ ಫಾಸ್ಟ್ ಆಗಿ ಬೆಳೀತಾ ಇದೆ ಅಂದ್ರೆ ಕಾನೂನಿಂದ ಅಲ್ಲ, ಸಂಬಂಧಗಳಿಂದ. ಕಾನೂನು ಇಲ್ಲದೆ ಯಾರು ಬೇಕಾದ್ರೂ ಬದುಕಬಹುದು. ಕಾಮ ಇಲ್ಲದೆ ನಾನು ಬದುಕಕ್ಕಾಗಲ್ಲ, ನೀನು ಆಗಲ್ಲ, ನಿಮ್ಮ ಅಪ್ಪನೂ ಆಗಲ್ಲ, ನಿಮ್ಮ ತಾತನೂ ಆಗಲ್ಲ. ಹೋಗಿ ಸರ್, ನನ್ನ ಆಚಿಕೆ ಆಯ್ತದೆ. ಅಯ್ಯೋ 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 ನುಲಿಬೇಡಪ್ಪ. ಇವಳ್ಯಾರು ಕಟ್ಕೊಂಡವಳ ಇಲ್ಲ ಕಂಪನಿ ಅವಳ? ನನ್ನ ಹೆಂಡತಿ ಸಾ. ಆಗವಳ ಆಗ್ಬೇಕಾದವಳ? ಗೊತ್ತಾಯ್ತು ಬಿಡು, ಎರಡೂ ಅಲ್ಲ. ಸರಿ ಹೋಗಿ, ಪಿಕ್ಚರ್ ಲೇಟ್ ಆಗ್ತದೆ ಹೋಗಿ. ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀನ್ ಹಾಕೊಂಡಿರೋ ಕ್ರೀಮು ಪೌಡ್ರು ಘಮ ಘಮ ಅಂತ ಇದೆ, ಅಷ್ಟು ಗೊತ್ತಾಗಲ್ವಾ? ಅಲ್ಲ, ನೀನ್ ತಲೆ ತೆಗ್ಸೋಂತ ತಪ್ಪೇನ್ ಮಾಡಿಲ್ಲ. ನಿನ್ನಲ್ಲಿರೋ ಟ್ಯಾಲೆಂಟ್ ಅಲ್ಲಿ ಕಲೆಯಲ್ಲಿ ಇವನಿಗೆ ಬಲೆ ಬೀಸಿ ಕಲ್ಲರಳಿ ಹೂವಾಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಕ್ ಹೋಗ್ತಾ ಇದ್ದಾರೆ. ಹೋಗಿ ಹೋಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾರೆ ಸಂತೆಗೆ ಹೋಗೋಣ. ಸ್ವಂತ ಜಮೀನಲ್ಲಿ ಬೆಳೆ ಬೆಳೆಯೋ ಅಂದ್ರೆ ಪಕ್ಕದ ಜಮೀನೊಳಗೆ ಕಳೆ ಕೀಳ್ತಾವನೆ. ಎಂತ ಜನಗಳಪ್ಪ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಎದಳಿ ಸಲೀಂ ಬಾಯ್, ಎದಳಿ ಸಲೀಂ ಬಾಯ್, ನೀವೆದಳಿ ಸಲೀಂ ಬಾಯ್. ಸೂರ್ಯ ಬಂದು ಎಷ್ಟೊತ್ತಾಯ್ತು? ಯಾರೋ? ನಾನು. ನೀನಾ? ಏನಪ್ಪ ಬೆಳಗ್ಗೆ ಬೆಳಗ್ಗೆ ಏನಪ್ಪ ಜಗ್ಗಿ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿತ್ತು. ಬಂದಿದ್ದು ರಾತ್ರಿ ಬಂದಿದ್ದೆ ಲೇಟು, ಮಲಗಿದ್ದು ಲೇಟು. ಬೆಳಗ್ಗೆ ಬೆಳಗ್ಗೆ ಚೆನ್ನಾಗಿ ನಿದ್ದೆ ಆಯ್ತು, ಬಂದೆ. ಸಲೀಂ ಬಾಯ್ ಬೆಳಗ್ಗೆ ಬೋಣಿ ಮಾಡಿ ಬನ್ನಿ ಬಾಯ್. ನೀನೊಂಥರ ಜಿಗಣೆ ಇದ್ದಂಗೆ ಹಿಡ್ಕೊಂಡ್ರೆ ನಮ್ಮ ಪ್ರಾಣಿಗಳು ಬಿಡಲ್ಲ. ಸಲೀಂ ಬಾಯ್ ಅಯ್ಯಪ್ಪ, ಹಂಗೆ ಒಂಚೂರು ನೀರ್ ಕೊಡಿ ಬಾಯ್. ಬೇಟಿ ಪಾನಿಲೇಕ್ಯಾ? ನಿಮ್ಗೆ ಮದ್ವೆ ಆಗಿಲ್ಲ, ಮಕ್ಳಿಲ್ಲ ಅಂತಿದ್ರಿ, ಬೇಟಿಲಿಂದ ಬಂದ್ಲು. ನನ್ ಮಗಳು ಹುಟ್ಟಿದ ತಕ್ಷಣನೇ ನಾನು ಹೆಂಡತಿ ಸತ್ತ ಹೋಗ್ಬಿಟ್ಲು. ಈಕೆ ಅವಳ ಅಜ್ಜಿ ಮನೆಯಲ್ಲಿ ಬೆಳೆದ್ಲು. ಈಗ ಬಂದ್ 3 ದಿನ ಆಯ್ತು. ಹೌದಾ? ಬಲೆ ಡೌರಾಜ, ನೀನು ಇದಕ್ಕೇನ್ ಕಮ್ಮಿ ಇಲ್ಲ. ಈ ಬಿಗಾರ್ನ ಎಲ್ಲೋ ನೋಡ್ದಂಗೈತೆ. ಪೆಟ್ರೋಲ್ ಕೇಸು. ಓ ಸಾಕಾಗವಳೆ. ಲೋಡ್ದಲ್ಲ ಬೇಡ ನಮ್ಗೆ. ನಮ್ಗೇನಿದ್ರು ಬೊಕ್ಸಲ್ ಕುಡ್ದೆ ಅಭ್ಯಾಸ. ದೊಡ್ಡವ್ರು ಹೇಳಿಲ್ವಾ, ತುತ್ತು ಅನ್ನೋ ತಿನ್ನೋಕೆ ಬೊಕ್ಸ ನೀರು ಕುಡಿಯೋಕೆ ಅಂತ. ಊರಿ 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 ಊರಿ. ಈಗ ತೃಪ್ತಿ ಆಯ್ತು. ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ದ, ಏನ್ ತಿಂದ್ರು ಹೊಟ್ಟೆ ತುಂಬಾ ತಿನ್ನು, ಏನ್ ಕುಡಿದ್ರು ಹೊಟ್ಟೆ ತುಂಬಾ ಕುಡಿ ಅಂತ. ಅದಕ್ಕೆ ಏನಪ್ಪ ಹೊಟ್ಟೆ ತುಂಬಾ ಕುಡಿದು ಚರಂಡೊಳಗೆ ಪಾರ್ಕ್ ಮಾಡೋದು. ಸುಮ್ನೆ ರೀ ಸಲೀಂ ಬಾಯ್, ನಿಮ್ದು ಯಾವಾಗ್ಲೂ ನಕರಾನೆ. ಸಲೀಂ ಬಾಯ್, ಒಂದ್ ವಿಷಯ, ನಾನು ಪೇಪರ್ ಆಯೋನು ಅಂತ ಯಾರಿಗೂ ಹೇಳಕೋಬೇಡಿ. ಇಲ್ಲಪ್ಪ, ದೊಡ್ಡ ಆಫೀಸರ್ ಅಂತ ಹೇಳ್ತಾನೆ. ನೀವು ಹೋಗಿ ಸಲೀಂ ಬಾಯ್. ನೀವು ಹೇಳಲ್ವಾ? ಬೇಡ ಬೇಡ ಅಂದ್ರ ಮೆಂಟಲ್ ನಾಗ ನನ್ನ ಮೇಲೆ ಕೈ ಮಾಡ್ಬಿಟ್ನಲ್ಲ, ಬಿಡಲ್ಲ. ಅವನು ಸುಮ್ನೆ ಬಿಡಲ್ಲ. ಬೊಗಳಲ್ಲ. ಅವನ್ ಯಾವಾಗ ರಿಲೀಸ್ ಆಗ್ತಾನೆ ಬೊಗಳ. ಗೊತ್ತಿಲ್ಲ, ಬಿಟ್ಬಿಡಿ ಅಣ್ಣ. ಅಣ್ಣ ಗೊತ್ತಿಲ್ಲ 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 ಗೊತ್ತಿಲ್ವೇನೋ? ಈ ಸಕ್ಕರೆ ಮಾತ್ ಕಮ್ಮಿ ಕೆಲ್ಸ ಜಾಸ್ತಿ ಅಂತ ಗೊತ್ತಿದ್ರು ನನ್ ಪೇಷನ್ಸ್ ಚೆಕ್ ಮಾಡ್ತಾ ಇದ್ಯಾ? ಹೇಳಿಲ್ಲ ಅಂದ್ರೆ ಅನ್ಯಾಯವಾಗಿ ಸಾಯ್ತ್ಯಾ? ಹೋಗಲ್ಲ. ಅಣ್ಣ ಹೇಳ್ತೀನಣ್ಣ, ಗುರುವಾರ ರಿಲೀಸ್ ಆಯ್ತಾರಣ್ಣ. ಪೇಪರ್ ಅಲ್ಲಿ ಬರೋ ಸುದ್ದಿನೂ ವಸ್ತು, ನಾಗನ್ ಸುಡೋ ಸೌದೆನೂ ವಸ್ತು ಕಣ. ಇಷ್ಟ ದೊಡ್ಡ ಹುಡುಗ ಆಗಿದ್ಯಾ, ಚಿಕ್ಕ ಹುಡುಗನ್ ತರ ನನಗೆ ಸ್ನಾನ ಮಾಡ್ಸು ಅಂತೀಯಲ್ಲ. ಏನ್ ಪಕ್ಕದ ಮನೆ ಪದ್ಮಾವತಿ ಅಕ್ಕ ಬತ್ತಾಳ, ನೀನೇ ಮಾಡ್ಸು. ಇದೆಲ್ಲ ಹೆಂಡತಿ ಬರೋ ಗಂಟ ಅಷ್ಟೇ, ಆಮೇಲೆ ನನ್ನ ಕ್ಯಾರೆ ಅನ್ನಲ್ಲ. ಮದ್ವೆನಾಗಲ್ಲ ಬಿಡವು. ಓಹೋ, ಆಗ್ತೀನಿ ಅನ್ಬಿಟ್ರೆ ಏನ್ ಕ್ಯೂ ನಿಂತವ್ರ ಇಲ್ಲಿ? ನೆಟ್ಟಿಗಿರೋ ಒಂದ್ ಕೆಲ್ಸ ಇಲ್ಲ, ಸೋರ್ದಿರೋ ಸೂರಿಲ್ಲ ಅಂತ ಜನ ಎಲ್ಲ ಮಾತಾಡ್ಕೋತಾ ಇದ್ದಾರೆ. ನಮ್ಗೂ ಒಳ್ಳೆ ಕಾಲ ಬರ್ತದೆ, ಸುಮ್ನೆ ಇರೋ. ಅದ್ ಯಾವಾಗ ಬರ್ತದೋ ಅಷ್ಟೊತ್ತಿಗೆ ನಮ್ ತಾತ ಎದ್ದು ಬಂದಿರ್ತಾನೆ. ಅಯ್ಯೋ, ದೇವ್ರ ತರ ಕುಂತ್ಕೊಂಡ್ಬಿಟ್ರೆ ಸ್ವಲ್ಪ ಉಜ್ಗೋ, ಬೆನ್ ಬಿದ್ದೋಯ್ತು. ಅಯ್ಯ ಮಸಿ ಕೊಲ
ಹೊಸ ಶರ್ಟು ಕೋಳೆ ಗಿಳೆ ಏನಾರು ಮಾಡ್ದಿ ಅಂದ್ರೆ ನೀನೇ ಒಕ್ಕೋಬೇಕು ಹೇಳಿದೀನಿ, ನನ್ ಕೇಳಾಗಕ್ಕಿಲ್ಲ. ಏನ್ ನಿನ್ ಮಗ ದೊಡ್ಡ ಆಫೀಸರು ಮಾಡದೆ ಆಯ್ಕೊಂತಿನ ಕೆಲ್ಸ, ಅದ್ರಲ್ಲಿ ಬಟ್ಟೆ ಬೇರೆ ಸ್ನಾನ ಬೇರೆ. ಹೋಗವೋ ಯೋ ತಲೆರಟೆ ಮಾತಾಡ್ತೀಯ. ಎಲ್ಲಿ ಪರ್ಕೆ ಎಲ್ಲಿ? ಇಲ್ಲಿ ನೀನ್ ಹಿಂಗೆ ಆಡ್ತಾ ಇದ್ರೆ ಪಾರಿನ ಹುಡುಗಿನ ಗಂಟ ಹಾಕೊಂಡು ಹೋಗ್ಬಿಡ್ತೀನಿ ನೋಡು. ಏನ್ ಮಗ ಬಲ್ ಚೆನ್ನಾಗ್ ಕಾಣಿಸ್ತಾ ಇದ್ಯಾ? ಅಯ್ಯಯ್ಯೋ ಮುದ್ಕಿ, ಥೂ 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 ಥೂ, ನಿನ್ ಕಣ್ಣಿಗೆ ಬಿದ್ಬಿಟ್ನಾ? ನಿನ್ ಕಣ್ಣಿಗೆ ಬಿದ್ದವರೆಲ್ಲ ಊರ್ ಕಣ್ಣ ಹೊಂಟೋಗ್ಬಿಟ್ಟವ್ರೆ. ಯಪ್ಪೋ ಫಸ್ಟ್ ನಾ ಮೌನತ ದೃಷ್ಟಿ ತಗ್ಸ್ಕೋಬೇಕು. ಸುಂದ್ರ ಬೇಕಿತ್ತಾ ಅಮಿಕನ್ ಕುತ್ಕೋ. ಇವನೊಬ್ಬ ಪಕ್ಕದಲ್ಲಿ ಗೆಂಡತಿಮ್ಮ. ಸಾರ್ 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 ಏನ ನಿಂದು? ಕೂತು ಕೂತು ಮೈಕೆ ನೋಡ್ಬಿಟ್ಟೈತೆ ಸಾರ್, ಒಂದ್ ಅರ್ಧ ಟೀ ಕೊಡ್ಸಿ ಸಾರ್. ಟೀ ಏನು? ಸಾಹೇಬ್ರು ಬಂದ್ರೆ ಬಿರಿಯಾನಿನೇ ಕೊಡಿಸ್ತಾರ ಇರು. ಹೌದಾ ಸಾರ್? ಹಂಗೆ ಒಂದ್ ಕೆಲಸ ಮಾಡಿ ಸಾರ್, ಒಂದ್ 90 ಕೊಡ್ಸ್ಬಿಡಿ ಸಾರ್. 90? ಸಾರ್ ಯಾಕೆ ಸರ್ ಅಷ್ಟಕ್ಕೆಲ್ಲ ಕಬ್ಬ ಮಾಡ್ಕೊತೀರಾ? ಹೋಗ್ಲಿ ಒಂದ್ 30 ಕೊಡ್ಸಿ ಸಾರ್. 30? ಉಷ್ಣ ಕಡ್ದೈತೆ. ಯಾರೇ ಇವರೆಲ್ಲ? ಪಿಕ್ ಪಾಕೆಟರ್ಸು ಸಾರ್. ಸಾರ್ ನಾನಲ್ಲ ಸಾರ್. ಏಯ್ ಯಾರೇ ಅವನು? ಹೇಳ ಸಾರ್. ನನ್ನ ಹೆಸರು ಜಗ್ಗೀಸ, ನಮ್ಮವ್ವ ಬಾಗೀಸ, ನಮ್ಮಪ್ಪ ಯೋಗೀಸ. ನಿಮ್ಮ ಅಜ್ಜ ಜೋಗಿ. ಸಾರ್ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ? ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೀರಾ ನೀವು. ಏನ್ರಿ ಒಂದ್ ಕೇಸು? ಚಪಾತಿಗೆನೆ ಹೊಡೆದಿದ್ದಾನೆ ಸರ್. ಚಪಾತಿಗೆ ಹೊಡೆದವನ? ಹೌದು ಸರ್. ಅವನಿನ್ನ ಸುಮ್ನೆ ಬಿಡ್ತಾನೇನೋ? ಹೋಗಿ ಸರ್, ಏನ್ ಮಾಡ್ತಾನ ಅವನು? ಏ ಚಂಪಾ ಹೇಳಿ ಸರ್. ಆ ಚಕ್ಲ ಮರಿ ಚಪಾತಿನ ಫೈಲ್ನ ನನ್ನ ಟೇಬಲ್ ಮೇಲೆ ತಗೊಂಬಂದ್ ಚಲೋ. ಆಯ್ತು ಸರ್. ಬಲೆ ಸ್ಟಿಕ್ ತಗೋನಪ್ಪ. ಓಹೋ ಸಾರ್ 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 ಏನೋ? ನಾನ್ ಮನೆಗೆ ಹೋಗ್ಬೇಕಾದ್ರೆ ಇದನ್ ಕೊಡಿ ಸಾರ್. ಯಾಕೋ ಸಾರ್? ಈ ಧೂಳ್ ಬಿದ್ದಿರೋ ಫೈಲ್ನ ತೂಕ ಹಾಕಿದ್ರೆ ರಾತ್ರಿ ಎಣ್ಣೆ ಆಯ್ತದೆ ಸಾರ್. ಏಯ್ ಮೊದ್ಲು ಸಿಗ್ನೇಚರ್ ಹಾಕ್ಸಿ ಇವ್ನ ಮನೆ ಕಳ್ಸು. ಸ್ವಲ್ಪ ಹೊತ್ತು ಇಲ್ಲೇ ನನ್ನ ಅಂಡರ್ವೇರ್ ಅರ್ಧ ರೇಟಿಗೆ ಮಾರ ಹಾಕ್ಬಿಡ್ತಾನೆ. ಮಾಡು ಸಾರ್. ನನಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದೇನೋ? ಏನೋ ಇದು? ಸಾರ್ ಹೆಬ್ಬೆಟ್ಟು ಸಾರ್. ಹೆಬ್ಬೆಟ್ಟ? ಒತ್ತು ತಕಳಿ. ಇಲ್ಲೊತ್ತ ಒತ್ತು. ಅಲ್ಲೊತ್ತು. ಸರಿಯಾಗಿ ಗೊತ್ತಿದೆಯೇನೋ? ಸಾರ್ ಬರೋದಾ? ಆಯ್ತಪ್ಪ. ಬೇಸ್. ನನ್ನ ಹೆಂಡತಿ ಮೊಬೈಲು ಕೊಡ ಇಲ್ಲಿ. ಸಾರ್ ಕೊಡ್ಲೇಬೇಕಾ ಸಾರ್? ಹೋಗ ಹೋಗೋ. ಇವ್ರಿಗೆಲ್ಲ ಅಂಡು ಮೇಲೆ ಕಣ್ಣು. ಏನ್ ಮಾಡೋದಪ್ಪ ಇವತ್ಗೆ? ಫೋನ್ ಇಲ್ದೇ ಇದ್ರೆ ಏನಂತೆ? ಸೈಕಲ್ ಐತೆ. ನೀನ್ ಯಾಕೆ ಬಂದೆ ಇಲ್ಗೆ? ಹಳೆ ಸಾಮಾನ ಗುಜರಿ ಅಂಗಡಿಗೆ ಹಾಕ್ದೆ, ಇನ್ನೆಲ್ ಮೇಡಮ್ ಹಾಕ್ಬೇಕು? ತೂಕ ಹಾಕೋದು ಹೊರಗೆ, ಇಲ್ಲಲ್ಲ. ನಮಗ್ ಗೊತ್ತು ಮೇಡಮ್, ಅದು ಅಪ್ಪ ಇಲ್ಲ. ಅದಕ್ಕೆ ತಾನೇ ಬಂದಿದ್ದಿಲ್ಗೆ. ತೂಕ ಹಾಕ್ಬಿಟ್ಟು ಕಾಸು ಕೊಟ್ರೆ ಕಳ್ಸ್ಕೊತಾ ಇರ್ತೀವಿ. ಸರಿ ನಡಿ ಹೊರಗೆ. ಬನ್ನಿ ಮತ್ತೆ. ಬನ್ನಿ ಮೇಡಮ್. ಏನ್ ತಗೊಂಡ್ ಬಂದಿದ್ಯಾ? ಸೈಕಲ್. ಏನ್ ಕತ್ಕೊಂಡ್ ಬಂದಿದ್ದ? ಹ್ಞೂ ಮೇಡಮ್. ಇಲ್ಲ ಮೇಡಮ್, ಪೊಲೀಸ್ ಸ್ಟೇಷನ್ ಇಂದ ತಗೊಂಡ್ ಬಂದಿದ್ದು. ಇದನ್ನ ಹೆಂಗ್ ತೂಕ ಹಾಕೋದು? ತೂಕ ಎಲ್ಲ ಬೇಡ ಮೇಡಮ್, ನಿಮ್ ಮನ್ಸಿಗೆ ಎಷ್ಟು ಹೊಚ್ಚುತ್ತೋ ಅಷ್ಟೇ ಕೊಡಿ ಮೇಡಮ್. ಇದಕ್ಕೆಲ್ಲ 100 ರೂಪೀಸ್ ಇದೆ, ತಗೋ. ಏನ್ ಮೇಡಮ್ ನೀವು ನಿಮ್ಮ ಅಪ್ಪನ್ಗಿನ್ ಚೌಕಸಿ ಮಾಡ್ತೀರಾ? ತಗೋ ಮೊದ್ಲು. ಓಲಿ ಕೊಡಿ ಮೇಡಮ್, ಓಲಿ ಬಿಡಿ. ಅದು ಮೇಡಮ್ ಏನ್ ಹೇಳು? ನೀವಿವತ್ತು ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಮೇಡಮ್. ಅದೆಲ್ಲ ನಂಗೆ ಗೊತ್ತು, ನಡಿ ಮೊದ್ಲು. ಮೇಡಮ್ ಏನ್ ಮೇಡಮ್ ನೀವು? ನಡಿ ಮೊದ್ಲು ನೀನು. ಓಲಿ ಬಿಡಿ ಮೇಡಮ್. ಬರ್ಲಾ? ನಡಿ, ಗೊತ್ತು. ಮೇಡಮ್ ಬರ್ತೀನಿ ಮೇಡಮ್.
धमकोना का डांस करे मानसू हमारा डेंजर सिग्नल दिया वॉइस तुम्हारा ಒಳ್ಳೆ ಲಡ್ಕಿ ಅಲ್ವಾನಿ ತೋಳ ಮೇ ಆಜಾ ಆನಂದು ಕೆನ್ನೆ ಮೇಲೆ ಎರಡು ಮುತ್ತ ಕೋತೇಜ ಬರದೆ ಹೋದರೆ ನೀ ಮೇರೆ ಸಾಥ್ ಮೇ ಮರ್ಕು ಜಾತೆ ಹಮೇ ವಿರಹ के हीट में अरे 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 धमकोना का डांस करे मानसू हमारा डेंजर सिग्नल दिया वॉइस तुम्हारा चढ़ीगाला में लेटा नक्को स्लो मोशन में ओडी बारे पकड़ो अप्पी दे दो पप्पी ಅದರಲ್ಲೇನೋ ತಪ್ಪು नहीं ಬೆಟ್ಟದ ಮ್ಯಾಲೆ ಕಟ್ಟುವೆ ತುಮಕೋ ಒಟ್ಟಿಗೆ ಕುಂತು 3 ಗಂಟು शादी बाद सिंगल बेडरूम बाड़िए घर को हुड़काना ಚಪಾತೆ ಮೆಂಟಲ್ ನಾಗ ಇವತ್ತು ಬೆಳಿಗ್ಗೆ ಜೈಲಿಂದ ರಿಲೀಸ್ ಆಗಿದ್ದಾನೆ ಕಣ. ನಾಗ ಉತ್ತದಿಂದ ಹೊರಗಡೆ ಬಂದಿದೆ ಅಂದಮೇಲೆ ನಡು ರೋಡಲ್ಲಿ ರಂಗಾಗಿ ಕತ್ತರಿಸಾಕ್ತೀನಿ. ಆದ್ರೂ ಹುಷಾರಾಗಿರ್ಬೇಕು. ನಾಗ ಅಂದ್ರೆ ಸುಮ್ನೆ ಅಲ್ಲ, ಮೈ ತುಂಬಾ ವಿಷಾನೆ. ಎಡೆ ಎತ್ಲಿ ತಲೆ ಮೇಲೆ ಹೊಡೆದು ಸಾಯಿಸ್ಬಿಡ್ತೀನಿ. ಅದೇನ್ ಮಾಡ್ತೀಯ ಬೇಗ ಮಾಡು. ಸಲಾಮ್ ಅಲೈಕುಂ ಭೈ. ಖೈರೇತ್. ಸಲೀಂ ಬಾಯ್, ಸಲೀಂ ಬಾಯ್, ಸಲಾಮ್ ಸಲೀಂ ಬಾಯ್. ಏನ್ ಹೊಸ ಹೊಸ ಬಟ್ಟೆ ಹಾಕೊಂಡು ಎಣ್ಣೆ ನೋಡಕ್ ಹೋಗ್ತಾ ಇದ್ದೀರಾ? ತಮಾಷೆ ಮಾಡಬೇಡ ಜಗ್ಗಿ, ಇವತ್ತು ನಮ್ಮ ಹಬ್ಬ ಅಲ್ವಾ. ಓಹೋ, ಅದಕ್ಕೆ ಮಗಳಿಗೆ ಗಿಫ್ಟ್ ತರ್ಲಿಕ್ಕೆ ಹೊರಟಿದ್ದೇನೆ. ಹೌದಾ? ಮರ್ತಿದ್ದೆ. ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ಬಿರಿಯಾನಿ ಊಟ ನನ್ನ ಮಗಳ ಕೈಯಿಂದ ಮಾಡಿದ್ದು. ಬಾಯ್, ಒಂದ್ ಕ್ವಾರ್ಟರ್ ಹಾಕೊಂಡು ಬಂದ್ಬಿಡ್ತೀನಿ ಬಾಯ್. ಆಗಲ್ಲ ಆಗಲ್ಲ, ಹಂಗೆ ಬನ್ನಿ. ಕ್ವಾರ್ಟರ್ ಗಿಟ್ರ್ ಬೇಡಪ್ಪ, ನಮ್ಮ ಹುಡುಗಿ ಅವಳೆ. ಪರ್ಫ್ಯೂಮ್ ಬಾಟಲ್ ತೋರಿಸಿ. ಅಮ್ಮ, ಬ್ಯಾಂಗಲ್ ಸಿಗುತ್ತಾ? ಏ ಅಂಕಲ್, ಯಾರ ಅವಳು? ಓ, ಅವಳ ಗುಜರಿ ಅಂಗಡಿ ಸಲೀಂ ಬಾಯ್ ಮಗಳು. ಹೌದಾ? ಏಯ್ ಸಖತ್ತಾಗವಳಲ್ಲ. ಅಮ್ಮ ಆ ಕಡೆ ತೋರಿಸಿ. ಅವಳು ನನಗ್ ಬೇಕು. ಬರ್ತೀನಮ್ಮ. बैठो। चलो। ಶಿಟ್. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸೇಟಪ್ಪ. ನಮಸ್ಕಾರ. ಏನ್ ಜಗ್ಗಿ ಸಮಾಚಾರ? ತುಂಬಾ ದಿವಸ ಆಯ್ತು, ಈ ಕಡೆ ಬರ್ಲೇ ಇಲ್ಲ. ನಾನ್ ಕೆಲ್ಸ ಏನಂತ ನಿಮ್ಗೆ ಗೊತ್ತಲ್ಲ. ಬಾಕಿ ಏನು ನೀನ್ ಕೊಡ್ಲೇ ಇಲ್ವಲ್ಲಪ್ಪ? ಹಳೆ ಬಾಕಿ ತಾನೆ? ನಿಮಿಷ ತಗೊಳ್ಳಿ. ಸರಿನಾ? ಸರಿ, ಎಣಿಸ್ಕೊಂಡು ನೋಡಿ. ಹಾ, ಸರಿಯಾಗಿದೆ. ವಾವ್, ಸೋ ನೈಸ್. Did you like it? Yes, dear. So sweet of you. Oh, that's okay, darling. ಸೆಟ್ ಅವ್ರ. I love you. Me too, honey. ಯಾರು ಇವರೆಲ್ಲ ಅಂತ? ನಮ್ಮ ಕಸ್ಟಮರ್ಸ್. ನನಗೂ ಅದೇ ತರದ್ ಕೊಡ್ರಿ. ಕೊಡ್ತೀನಿ. 10,000 ರೂಪಾಯಿ ಆಗುತ್ತೆ. 10,000 ಆಗುತ್ತಾ? ಅಷ್ಟೆಲ್ಲ ಬಿಡ. ಬಾಕ್ಸ್ ತೋರಿಸಿ. ಬಿಡಿ ಬಾಕ್ಸ್. ಇದು ಕಾಲು ಬೆರಳಿಗೆ ಹಾಕೋದು ಕಾಲುಂಗ್ರ. ಇರ್ಲಿ, ಪರವಾಗಿಲ್ಲ, ಕೊಡ್ರಿ. ಇದನ್ನೇನಾದ್ರೂ ಗಿಫ್ಟ್ ಅಂತ ಹುಡುಗಿರಿಗೆ ಕೊಟ್ಬಿಟ್ರೆ ಒಂದಲ್ಲ ಎಲ್ಲಾ ಫ್ರೀಯಾಗಿ ಕೊಟ್ಬಿಡ್ತಾರೆ. ನೀವ್ ಯಾವಾಗ್ಲೂ ತಮಾಷೆ ಮಾಡೋದಾಗೋಯ್ತು. ಕೊಡಿ ಕೊಡಿ. ಸರಿ, ಪ್ಯಾಕ್ ಮಾಡ್ಕೊಡ್ಲಾ? ಮಾಡಿ ಮಾಡಿ. ನಮಸ್ಕಾರ ಲಾಯರ್ ಸರ್. ಲೇ ಕಕ್ವಾ,
ನಾನು ಲಾಯರ್ ಅಂತ ನಿನ್ಗೆ ಹೇಳಿದ್ನೇನು? ಕರಿ ಕೋಟ್ ಹಾಕಿರೋಲ್ಲ ಲಾಯರ್ ಅಂತ ಕಾಂಪೌಂಡರ್ ಅಂತಾರ? ಏಯ್, ಕಾಂಪೌಂಡ್ರು ಲಾಯರು ಹಿಂಗೆ ಇರಬೇಕು ಅಂತ ರೂಲ್ಸ್ ಇದೆಯಾ? ಮತ್ತೇನು? ಲೇಯ್, ನಾನು ಕರಿ ಕೋಟ್ ಹಾಕಿರೋ ಕರಿ ಡಾಕ್ಟರ್ ಅಂದ್ರೆ ಸ್ವೀಟ್ 16 60 ಲೇಡೀಸ್ ಅಂಡ್ ಜೆಂಟಲ್ಮೆನ್ ಮೊದಲ ರಾತ್ರಿಯಲ್ಲಿ ಬರೋ ಸಮಸ್ಯೆ ಅದಕ್ಕೆ ಔಷಧಿ ಕೊಡೋ ಡಾಕ್ಟರ್ ನಾನು. ಹೌದಾ ಸರ್? ಸರ್ ನನ್ನನ್ನು ಯಾರು ಲವ್ ಮಾಡಲ್ವಾ ಸರ್? ಲವ್ ಅಂದ್ರೆ ಗೊತ್ತೇನು ನನಗೆ? ಗೊತ್ತು ಸರ್. ಏನು? ಸುತ್ತಾಡೋದು, ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಪಿಕ್ಚರ್ ಕರ್ಕೊಂಡು ಹೋಗೋದು, ಅದೊಂದು ಬಾಕಿ. ಡಾಕ್ಟ್ರಿಗೆ ಮಾತ್ರೇನಾ? ಪ್ರೇಮಲೋಕ ಸಿನಿಮಾನ ಊಟ ಮಾಡಿ ನನಗೆ ಪ್ರೀತಿ ಪ್ರೇಮ ಗೊತ್ತಿಲ್ಲ. ಮೈ ಬಿಸಿ ಆಗದೆ ಇದ್ರು ಬೆವರ್ತಾರೆ, ಉರಿ ಜಾಸ್ತಿ ಆದಾಗ ಕೂಗಾಡ್ತಾರೆ, ಸಂತೋಷ ಜಾಸ್ತಿ ಆದ್ರೆ ಕಣ್ಣೀರ್ ಹಾಕ್ತಾರೆ. ಅರ್ಥ ಆಯ್ತಾ? ನಮ್ ತಾಯಿನಿಗೆ ಅರ್ಥ ಆಗಿಲ್ಲ ಸರ್. ಅಯ್ಯ ಇದೆ ಲೇಯ್, ನಿಂದು ಹಸಿ ಮೈಯಲ್ಲ, ಬಿಸಿ ಕೂಡ ವಯಸ್ಸು ಅಲ್ಲ, ಕೆಜಿ ಗಟ್ಲೆ ಕೊಲೆಸ್ಟ್ರಾಲ್, ಕೆಲ್ಸಕ್ಕೆ ಬರಲ್ಲ. ಹೋಗ್ಲಿ ಸರ್, ನನಗೇನಾದ್ರು ಔಷಧಿ ಕೊಡ್ತೀರಾ? ಯಾವುದಕ್ಕೆ? ನನಗೆ 35 ವರ್ಷ, ನನಗಿನ್ನೂ ಅದೇ ಆಗಿಲ್ಲ. ಲೇ, ನೀನಿನ್ನೂ ದೊಡ್ಡನೇ ಆಗಿಲ್ವೇನೋ? ಮದುವೆ ಇಲ್ಲ ಸರ್, ಇವಾಗ ಯಾರನ್ನಾದ್ರೂ ಲವ್ ಮಾಡ್ಬೇಕಂತಿದ್ದೀನಿ ಸರ್. ಕೈ ತೋರಿಸು. ಜಾತಕ ನೋಡ್ತೀರಾ ಸರ್? ನೀನ್ ಲೈಫ್ ಹಿಸ್ಟ್ರಿ ಹೇಳ್ತೀನಿ. ಜೀವನ ಪೂರ್ತಿ ಲವ್ ಮಾಡ್ತೀನಿ ಅಂತ ಅವರು ಇವ್ರ ಮನೆ ಸುತ್ತಿದ್ದೆ ಆಯ್ತು. ಮದುವೆನೂ ಇಲ್ಲ, ಮಕ್ಕಳು ಇಲ್ಲ, ಬಾಡಿ ತುಂಬಾ ಬರೀ ಗಾಳಿನೂ ತುಂಬಿಕೊಂಡಿದೆ. ಸರಿನಾ? ಸರ್, ನೀವು ಡಾಕ್ಟರ್ ಅಲ್ವಾ ಸರ್? ಹೌದು. ನಿಮ್ಮ ಮನಸ್ಸಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಏನಾದ್ರೂ ಕೊಡಿ ಸರ್. ಕೊಡಿ ಸರ್. ಕೊಡ್ತೀನಿ ಬಿಡ. ಗೊತ್ತಿ ಯಾರ್ದಂಗ ಆಡ್ತಾನೆ. ಈಟಿಗೆ ಬಂದ್ಬಿಟ್ಟವನು. ಹಿಡ್ಕ. ಕೊಟ್ಟೆ ಸರ್, ತಗೊಳ್ಳಿ ಸರ್. ಇಡಿ. ಇದನ್ನ ಮಾಡಕ್ ಮುಂಚೆ ತಿನ್ನು. ಏನ ಸರ್? ಊಟ ಮಾಡಕ್ ಮುಂಚೆ. ಸರ್, ಇದಲ್ಲೇನ್ ಬರೀ ಬೀಜ? ಅದ್ರ ಅವಶ್ಯಕತೆ ನಿನಗಿದೆ, ಇಟ್ಕೋ. ಯಾರು ನೀವು? ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ನಿನ್ ಜೊತೆ ಮಾತಾಡ್ಬೇಕಿತ್ತು, ಅದಕ್ಕೆ ಕರ್ಸ್ಕೊಂಡೆ. ನೀ ನನಗೆ ಗೊತ್ತೇ ಇಲ್ಲ, ನಿನ್ ಕೂಡ ಏನ್ ಮಾತು? ಗೊತ್ತಿಲ್ದಿದ್ರೇನು ಪ್ರೀತಿ ಆಗೋಗಿದೆ, ನೀನ್ ಒಪ್ಕೋಬೇಕು. ನನಗ ಅರ್ಥ ಆಗ್ಲಿಲ್ಲ. ನಿನ್ ಮಗಳನ್ನ ಇಷ್ಟ ಪಡ್ತಾ ಇದ್ದೀನಿ, ಐ ಮೀನ್ ಲವ್ ಮಾಡ್ತಾ ಇದ್ದೀನಿ. ಕಂಡವರೆಲ್ಲ ಕಣ್ಣಾಗಕ್ಕ ನನ್ನ ಮಗಳ ಆಟದ ಗೊಂಬೆ ಅಲ್ಲ. ಆಟ ಆಡ್ತೀನಿ ಕಳ್ಸು ಅಂತ ಹೇಳ್ತಿಲ್ಲ ಬಾಯ್, ಲೈಫ್ ಕೊಡ್ತೀನಿ ಅಂತ ಬೇಡ್ಕೋತಾ ಇದ್ದೀನಿ. ಲೇ ತಮ್ಮ, ನಾವು ಉತ್ತರ ಕರ್ನಾಟಕದ ಮಂದಿ ಬೂದಿ ಮುಚ್ಚಿದ ಕೆಂಡ್ಲಿದ್ದಂಗ. ಬರೇ ಬೂದಿ ಅಷ್ಟ ಹೇಳಿ ಕೈ ಇಡಾಕ್ ಹೋದ್ರ ಸುಟ್ಟು ಬೂದಿ ಆಗ್ತಿ. ಬರೇ ಬಾಯಲ್ಲಿ ಹಸಿ ಮೆಣಸಿನಕಾಯಿ ಉಳಿಗಡ್ಡಿ ತಿನ್ನವ್ರು ನಾವು. ಮಾತಾಡಂಗಿಲ್ಲ, ಮಾಡ್ತೀವ್. ಹೆಂಗ ಮಾಡ್ತೀವ್ ಗೊತ್ತೇನ? ಪತ್ತ ಹತ್ತಂಗಿಲ್ಲ, ಬಾತ್ ಕರ್ತಾಯ ಸಾಲ. ನಿನಗಿನ್ನು ನನ್ ಬಗ್ಗೆ ಗೊತ್ತಿಲ್ಲ. ಒಂದ್ಸಲ ಕಮಿಟ್ ಆದ್ರೆ ಕನ್ಫರ್ಮ್, ಏನೇ ಆಗ್ಲಿ ಕಿತ್ಕೋತೀನಿ. ದಟ್ ಈಸ್ ಸಕ್ರೆ. ನನ್ನ ಪ್ರಾಣ ಹೋದ್ರು ನನ್ನ ಮಗಳ ಸಿಗಂಗಿಲ್ಲ ನನಗೆ. ಏ ಅಂಕಲ್, ಇವನ್ ಪ್ರಾಣ ಹೋದ್ರು ಮಗಳನ್ನ ಕೊಡಲ್ವಂತೆ. ಇವನ್ನೇ ಸಾಯಿಸ್ಬಿಟ್ರ ಲೈನ್ ಕ್ಲಿಯರ್. ಸಾಯ್. सलीम भाई बाबा उठो बाबा उठो बाबा बाबा ಜಗಿ ಏನಾಯ್ತು? ಏನಾಯ್ತು ಹೇಳೋ? ಅದು ಸಲೀಂ ಬಾಯ್ ನೆನ್ಸ್ಕೊಂಡ್ರೆ ಸಮಾಧಾನ ಮಾಡ್ಕೊ. ಹುಟ್ಟು ಸಾವು ದೇವ್ರು ಕೊಟ್ಟು ವರ. ಹುಟ್ಟದಾಗ 2 ದಿನ ನಗಬೇಕು, ಸತ್ತಾಗ 2 ದಿನ ಅಳಬೇಕು. ಅದನ್ನೇ ನೆನೆಸ್ಕೊಂಡು ಹತ್ರ ಪ್ರಯೋಜನ ಇಲ್ಲ. ಇವತ್ತವರು ನಾಳೆ ನಾವು. ಗೊತ್ತು, ಜೊತೆಲಿರೋರು ಸತ್ರೆ ಎಷ್ಟು ನೋವಾಗುತ್ತೆ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಸಮಾಧಾನ ಮಾಡ್ಕೊ. ಬಾ, ಮುಂದಿನ ಕೆಲಸ ನೋಡು. ಎದಳು, ಎಲ್ರಿಗೂ ಇದ್ದಿದ್ದೆ. ಬಾ ಬಾರೋ, ಹೇಳ ಮೇಲೆ ಬಾ. ಮೇಡಮ್, ಶಬ್ನಾ ಮೇಡಮ್, ಮೇಡಮ್
ಅಲ್ಲ ಏನ್ ಇಷ್ಟೊತ್ತಾದ್ರೂ ಮಲ್ಕೊಂಡಿದ್ರಲ್ಲ ಮೇಡಮ್? ಯಾಕೆ ಮೇಡಮ್ ಹುಷಾರಿಲ್ವಾ? ಬನ್ನಿ ಡಾಕ್ಟರ್ ತಗೊಂಡು ಬನ್ನಿ ಮೇಡಮ್. ತಿಂಡಿ ಮಾಡಿದ್ರಾ? ಅಯ್ಯೋ ಹುಳಿ ಕಾಫಿ ಕುಡಿದ್ರಾ? ಅದೂ ಮಾಡಿಲ್ವಾ? ಅಯ್ಯೋ ಮೇಡಮ್ ಏನ್ ಮೇಡಮ್ ನೀವು 3 ದಿವಸದಿಂದ ಊಟ ಮಾಡಿಲ್ವಲ್ಲ ನೀವು? ಹಿಂಗಾದ್ರೆ ಹೆಂಗೆ ಮೇಡಮ್? ಅಲ್ಲ ಮೇಡಮ್, ಊಟ ತಿಂಡಿ ಬಿಟ್ಟು ಹಿಂಗ್ ಕೂತ್ಕೊಂಡ್ರೆ ಸತ್ತಿರೋರ್ ಕೆಳಗಡೆ ಬರ್ತಾರ ಮೇಡಮ್? ಹಂಗ್ ಸತ್ತಿರೋರ್ ಕೆಳಗಡೆ ಬಂದಿದ್ರೆ ನಮ್ಮಂತ ಜಾಗ ಎಲ್ಲಿ ಮೇಡಮ್ ಇರ್ತಾ ಇತ್ತು? ಇರಿ ಮೇಡಮ್, ನಿಮ್ಗೋಸ್ಕರ ಕಾಕಾ ಹೋಟೆಲಿಂದ ಊಟ ತಗೊಂಡ್ಬಂದಿದ್ದೀನಿ ಮೇಡಮ್. ನಂಗೆ ಬೇಡ. ತಗೊಳ್ಳಿ ಮೇಡಮ್. ಏನ್ ಮೇಡಮ್ ನೀವು ಅಷ್ಟೊಂದು ಕಷ್ಟಪಟ್ಟು ತಗೊಂಡ್ಬಂದಿದ್ದೀನಿ, ತಿಂದಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ತಗೊಳ್ಳಿ ಮೇಡಮ್. ನಂಗೆ ಬೇಡ ಅನ್ನಲ್ಲ. ಇಷ್ಟು ದಿವಸ ನಿಮ್ಗೆ ಅಂತ ತಂದೆ ಇದ್ರು ಮೇಡಮ್, ಹಠ ಮಾಡಿ ಊಟ ಮಾಡಿಸ್ತಾ ಇದ್ರು. ಇನ್ನು ಹೇಳೋರು ಕೇಳೋರು ಯಾರು ಇಲ್ಲ ಅನ್ಬಿಟ್ಟು ನಾನು ಒಬ್ಬನವ್ರದ್ದು ಮರ್ತೋಗ್ಬಿಟ್ರೆ ಮೇಡಮ್ ನೀವು? ಮೇಡಮ್ ತಗೊಳ್ಳಿ ಮೇಡಮ್, ಹಿಡ್ಕೊಳ್ಳಿ. ತಿನ್ನಿ ಮೇಡಮ್. ಅಬ್ಬಾ ಸದ್ಯ ಹಂಗ ಹಿಂಗೋ ತಿಂತಾವಳೆ. ಅಬ್ಬಾ ನನ್ಗೀಗ ಸಮಾಧಾನ ಆಯ್ತು ಮೇಡಮ್. ಮೇಡಮ್ ತಿಂದಲ್ಲೇ ಹೊಟ್ಟೆ ಹಸ್ಕೊಂಡಿದ್ರೆ ಕೊಲೆ ಮಾಡಿದಷ್ಟೇ ಕ್ರೈಮು ಮೇಡಮ್. ಮೇಡಮ್ ಸಕ್ಕತ್ತಾಗೈತಲ್ಲ? ಥ್ಯಾಂಕು ಮೇಡಮ್. ಏನ್ ಮೇಡಮ್ ನೀವ್ಯಾಕೆ ಇಷ್ಟು ಗಾಬರಿ ಲೋಡ್ ಬರ್ತಾ ಇದ್ದೀರಾ? ಅವರು ಅಲ್ಲಿ ಯಾರೋ? ಯಾಕೆ ಇಷ್ಟೊತ್ತನೆಲ್ಲ ಈ ರೋಡಲ್ಲಿ ಬರ್ತೀರಾ ಮೇಡಮ್? ಇಲ್ಲೆಲ್ಲ ಕಾಮನ್ ಮೇಡಮ್ ಇದೆಲ್ಲ. ಬನ್ನಿ ಮೇಡಮ್, ನಾನು ನಿಮ್ಮನ್ನು ಬಿಡ್ತೀನಿ. ಬನ್ನಿ ಬನ್ನಿ ಬನ್ನಿ. ಬನ್ನಿ ನೀವು. ಮೇಡಮ್ ಏನ್ ಭಯ ಬೀಳ್ಬೇಡಿ ಮೇಡಮ್, ಆರಾಮಾಗಿ ಮಲ್ಕೊಳ್ಳಿ ನೀವು. ಸರಿ ಬಿಡಿ, ನಾನು ಹೋಗಿ ಬರ್ತೀನಿ. ಗುಡ್ ನೈಟ್ ಮೇಡಮ್. ಬಾಗಿಲು ಮುಚ್ಕೊಳ್ಳಿ. ಇಷ್ಟೊತ್ತವರು ಬಂದಿಲ್ಲ ಅಂತ ಕಾಯ್ತಾ ಇದ್ದೀನಿ. ನೀನಿದ್ಯಾ ಇಲ್ವಾ? ಬಂದ ಏನು? ಹೇ ಬಂದ ಕಣ್ರು. ಯಾರು ನೀವು? ಯಾವನು ನೀನು? ಅನ್ಯಾಯವಾಗಿ ನನ್ ಕೆಲ್ಸಕ್ಕೆ ಹಾಕೊಂಡಿದ್ದಲ್ಲೋ. ಹೋಗ್ಬಿಡ್ತಿದ್ದ ಮೇಲೆ ಫಸ್ಟ್ ಟೈಮು ಕುತ್ತಿಗೆ ಮೇಲಿಟ್ಟಿರೋ ಕತ್ತಿನ ಹಿಂದಕ್ಕೆ ತೆಗಿತಾ ಇರೋದು. ರಕ್ತ ಮೆತ್ಕೊಳ್ದೆ ಬಾಯ್ತಾ ಇರೋ. ಏನ್ ಗುರಾಯಿಸ್ತಾ ಇದೀಯಾ? ಹೋಗ. ಅಯ್ಯ ಬಲ ನೀನ್. ಸತ್ತೋಗ್ಬಿಟ್ಟ. ಏಯ್ ಮೆಟ್ಲು, ನೀನೇ ಹೊರ್ತಿದ್ದ ಅವನ್ಗೆ. ಬೇಕು ಅಂತ ಮಾಡಿಲ್ಲ ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ಅಯ್ಯೋ ಡೋಂಟ್ ವರಿ ಮಗ, ಇವ್ನ ಎತ್ತಿದ್ದು ಚಪಾತಿ. ಈ ಚಪಾತಿ ಅನ್ಕೊಂಡ್ ಸುಮ್ನೆ ಇದ್ಬಿಡು. ಒಂದ್ ಕಡೆ ಮೆಂಟಲ್ ನಗನ್ ಕಡೆಯವರು, ಇನ್ನೊಂದ್ ಕಡೆ ಡಿಪಾರ್ಟ್ಮೆಂಟ್ ಕಡೆಯವರು. ಬೇಕಾಯ್ತಲ್ಲ ನಿನ್ಗೆ? ಬೇಡ ಅಣ್ಣ. ನಾನೇ ಹೊಡೆದಿದ್ದು.
ಹಲೋ ನಾವು ಹುಡ್ತಾ ಇರೋ ವ್ಯಕ್ತಿ ಇವನೇ ಮಚ್ಚ. ಅದೇ ಕಣ್ಣು, ಅದೇ ಮೀಸೆ, ಅದೇ ದಾಡಿ. ಅಯ್ಯೋ ಬಾಸ್ಗೆ ಫೋನ್ ಮಾಡು. ಏ ಸುಮ್ನಿರೋ, ಇಂಥ ಚಿಕ್ಕ ಡೀಲ್ಗೆಲ್ಲ ಬಾಸ್ಗೆ ಯಾಕೆ ಹೇಳ್ಬೇಕು? ಇನ್ನ ಮುಗಿಸ್ಬಿಟ್ಟು ಡೆಡ್ ಬಾಡಿನ ಬಾಸ್ ಹತ್ರ ತಗೊಂಡೋಣ. ಎಲ್ಲ ನಡೀರೋ. Cheers. ಇವತ್ತು ನಿಮ್ಗೆಲ್ಲ ಯಾಕೆ ಪಾರ್ಟಿ ಕೊಡ್ತಾ ಇದ್ದೀನಿ ಅಂತ ಗೊತ್ತೇನ್ರೋ? ಇವನ್ಗೋಸ್ಕರ. ಏನೋ ಇವನ್ಗೋಸ್ಕರನ? ಯಾರಣ್ಣ ಇವನು? ನನ್ನ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡಾ? ನೋಡೋದಿಕ್ಕೆ ಸಿಂಪಲ್ಲು, ಮೀಟ್ರು ಸೂಪರು. ಏನಣ್ಣ ಇವನ್ ನೋಡಿದ್ರೆ ಹೀರೋ ಇದ್ದಂಗ ಅವನೇ. ಕಿಂಡಲ್ಲ, ಮುಟ್ ನೋಡು, ಪವರ್ ಏನು ಅಂತ ಗೊತ್ತಾಗುತ್ತೆ. ಅವತ್ತು ಬಾರ ಜಗ್ಗಿ, ನನ್ನ ಜೊತೆ ಇರೋವರೆಗೂ ನೀನೇನು ಭಯ ಬೀಳ್ಬೇಡ. ಅಣ್ಣ ಏಯ್ ಏಯ್ ನನ್ನ ಮಗನೇ ನಿಂತ್ಕೊಳ್ಳು. ಜಗ್ಗಿ ಜಗ್ಗಿ ಅಣ್ಣ ಬಡ ಬಡ ನನ್ಗೋಸ್ಕರ ಇನ್ನೊಬ್ಬನ್ ಕೊಡ್ದು ಹೀರೋ ಆಗ್ಬಿಟ್ಟ. ಇಲ್ಲ ನೋಡೋಣ, ಬಾಸ್ ಕಳ್ಸಿದಾರೆ, ಡೀಲ್ ಮಾಡ್ಕೊಟ್ರೆ 75 ಲಕ್ಷ ಕೊಡ್ದಾರಂತೆ. ಅವನು ಯಾರು, ಎಲ್ಲವನೇ ಅಂತ ಹುಡುಕ್ರೋ. ನಾವು ಹುಡ್ತಾ ಇರೋ ವ್ಯಕ್ತಿ ಇವನೇ ಮಚ್ಚ. ಇವನ್ನ ಮುಗಿಸ್ಬಿಟ್ಟು ಡೆಡ್ ಬಾಡಿನ ಬಾಸ್ ಹತ್ರ ತಗೊಂಡೋಣ. ಜಿಂಕೆ ಹುಡ್ಕೊಂಡು ಹುಲಿ ಹೋಗೋದು ನೋಡಿದ್ದೀನಿ, ಹುಲಿನ ಹುಡ್ಕೊಂಡು ಜಿಂಕೆ ಹೋಗಿದ್ ನೋಡೇ ಇಲ್ಲ. ಏನ್ ಅಂಗುರಾಯಿಸ್ತೀಯ? ಇದು ಚಪಾತಿ ಅಡ್ಡ. ಇಲ್ಲಿಗೆ ಬಂದವ್ರಿಗೆ ಚಲ್ಲಾಟದ ಜೊತೆ ಪ್ರಾಣ ಸಂಕಟನೂ ತೋರಿಸ್ತೀನಿ. ನೀನ್ ಮುಟ್ಟಿರೋದು ಯಾರನ್ನ ಗೊತ್ತಾ?
ಸಾವನ್ನ ಕೊರಳಿಗೆ ಹಾಕೋ ಯಮನ್ನ. ನಿನ್ನ ಹೋರಾಟ ಹಾರಾಟ ಇವತ್ತಿಗೆ ಕೊನೆ ಆಗ್ಬೇಕು. ಮೆಂಟಲ್ನಾಗ್ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ನಾನು ಬಂದಿರೋದು. ಮೆಂಟಲ್ನಾಗನ ನೀನು ಹೊಡೆದಿದೀಯಾ ಅಂತ ಜನ ನಂಬಹುದು, ಡಿಪಾರ್ಟ್ಮೆಂಟ್ ನಂಬಹುದು. ಆದ್ರೆ ನಾನ್ ನಂಬಲ್ಲ. ಇವತ್ತಲ್ಲ ನಾಳೆ ಯಾರು ಕೊಲೆಗಾರ ಅಂತ ಪತ್ತೆ ಮಾಡೇ ಮಾಡ್ತೀನಿ. ಪೊಲೀಸ್ ಅಂದ್ರೆ ಕ್ಲೆವರ್, ಪೊಲೀಸ್ ಅಂದ್ರೆ ಟೆರರ್, ಪೊಲೀಸ್ ಅಂದ್ರೆ ಪವರ್, ಪೊಲೀಸ್ ಆಫ್ ಫಾರ್ ಎವರ್. ಖಾಕಿ ಅಂದ್ರೆ ಸುಮ್ನೆ ಅಲ್ಲ, ಸುನಾಮಿ. ಭಯಕ್ಕೆ ಇನ್ನೊಂದು ಹೆಸರೇ ಪೊಲೀಸ್. ಮೆಂಟಲ್ ನಾಗನ್ನ ಚಪಾತಿ ಹೊಡೆದಾಕಿದಾನೆ ಅಂದ್ರೆ ನೀವು ನಂಬ್ತೀರಾ? ಹೌದು ಸರ್, ಅವನೇ ಹೊಡೆದಿರೋದು. ಅವನನ್ನು ಬಿಟ್ರೆ ಬೇರೆ ಯಾರ ಮೇಲಾದ್ರೂ ನಿಮಗೆ ಅನುಮಾನ ಇದೆಯಾ? ನೋ ಸರ್, ನೋ. ಚಪಾತಿಗೆ ಆಪೋಸಿಟ್ ಯಾರು ಇಲ್ವಾ? ಇದ್ರು ಸರ್, ಕಾಟ ಸಕ್ರೆ ಅಂತ. ಆದ್ರೆ ಈಗ ಅವರಿಬ್ರು ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ ಸರ್. ಆ 3 ಜನರಲ್ಲಿ ಯಾರು ಖರಾಬು? ಸಕ್ರೆ ಸರ್, ಅವನೊಂಥರ ಮೆಂಟ್ಲಿದ್ದಂಗೆ, ನೋಡಕ್ಕೆ ಚೈಲ್ಡು, ಆದ್ರೆ ಸಖತ್ ಟೆರರು ಸರ್. ಹೌದಾ? ಹಾ ಸರ್. ನಾನೊಂದ್ಸಲ ನೋಡ್ಬೇಕಲ್ಲ ಸಕ್ರೆನ. ಶೋಕಿ ಏನಾದ್ರೂ ಇದೆಯಾ ಅವನಿಗೆ? ಅವನಿಗೆ ಯಾವ ಶೋಕಿನೂ ಇಲ್ಲ ಸರ್. ಚಪಾತಿಗೆ? ಚಪಾತಿಗೆ ಹುಡುಗಿಯರಂದ್ರೆ ತುಂಬಾ ಶೋಕಿ ಇದೆ ಸರ್. ಅವನೊಂದ್ಸಲ ಯಾವ್ದೋ ಹುಡುಗಿನ ರೇಗಿಸ್ತಾ ಇರ್ಬೇಕಾದ್ರೆ ಈ ಜಗ್ಗಿ ಅವನಿಗೆ ಸರಿಯಾಗಿ ಹೊಡೆದ್ಬಿಟ್ಟ ಸರ್. ಇವನು ಅವನ್ನ ಸುಮ್ನೆ ಬಿಟ್ನಾ? ಸಾರ್, ಇವನು ಸ್ಲಮ್ ಡಾಗ್ ಇದ್ದಾಗೆ ಸಾರ್. ಇವನಿಗೆ ಭಯ ಅನ್ನೋದೇ ಇಲ್ಲ, ಯಾರಿಗೂ ಹೆದರೋದೇ ಇಲ್ಲ ಇವನು. ಐ ಸೀ. ಸಾಹೇಬ್ರು ಕರಿತವ್ರೆ, ಬರ್ಬೇಕಂತೆ. ಬಾರೋ. ಇವಾಗ್ಲೇ ಬರ್ಬೇಕಂತ? ಸರಿ ನಡೀರಿ. ಬಾ. ಏನ್ ಗ್ರಾಚಾರ ಕಾದಾಯ್ತೋ ಏನೋ. ನಡೀಲಿ ಸಾಹೇಬ್ರವ್ರೆ, ನಡಿಯ. ಮೀಸೆ ಜೋರಾಗೈತೆ ದೊಡ್ಡ ಸಾಹೇಬ್ರು. ಮಾತಾಡ್ತೀನಿ. ಸರ್, ಇವನೇ ಸರ್ ಜಗ್ಗಿ ಅಂದ್ರೆ. ನೀನೇನ ಜಗ್ಗಿ? ಸಾರ್. ಜಗ್ಗಿ ಅಲಿಯಾ ಸ್ಲಮ್ ಡಾಗ್. ಏನ್ ಕೆಲಸ ಮಾಡ್ತೀಯ? ಪೇಪರ್ ಆಯ್ತು ಸರ್. ಪೇಪರ್ ಹಾಯೋನಿಗೆ ಚಪಾತಿ ಅನ್ನೋ ರೌಡಿ ಜೊತೆ ಏನ್ ವ್ಯವಹಾರ? ಅದು ಮೆಂಟಲ್ ನಾಗನ್ನ ಮರ್ಡರ್ ಮಾಡಿದ್ದಿನ ನೀನ್ ಅವನ್ ಜೊತೆ ಏನ್ ಮಾಡ್ತಿದ್ದೆ? ಸಾರ್, ಏನು ಮಾಡ್ತಿರ್ಲಿಲ್ಲ. ನೈಟ್ ಆ ರೋಡಲ್ಲಿ ನಡ್ಕೊಂಡ್ ಬರ್ತಿದ್ದೆ ಅಷ್ಟೇ ಸಾರ್. ಅಷ್ಟೇನಾ? ಇಲ್ಲ ನೀನೇನಾದ್ರೂ ಆ ಮೆಂಟಲ್ ನಾಗ್ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ಯಾ? ಸಾರ್, ನಮ್ಮಂತ ಪೇಪರ್ ಹಾಕೊಂಡ್ ತಿನ್ನೋರ್ಗ ಅವೆಲ್ಲ ಯಾಕೆ ಬೇಕು ಸಾರ್? ಸುಳ್ಳು ಹೇಳಿದ್ರೆ ಚರ್ಮ ಸುಲಿದ್ ಬಿಡ್ತೀನಿ ನನ್ನ ಮಗನೇ. ನಮ್ ತಾಯಣ್ಣಗೂ ನನ್ಗೂ ಅವನ್ಗೂ ಏನೋ ಸಂಬಂಧ ಇಲ್ಲ ಸರ್. ನಿಜವಾಗ್ಲೂ ಆ ಚಪಾತಿ ನನಗೆ ಪರಿಚಯನೇ ಇಲ್ವಾ? ಸಾರ್, ಒಂದ್ಸರಿ ನಮ್ಮ ಮೇರೆ ಹೆಣ್ಮಕ್ಳನ್ನ ಕೆಡ್ಸಕ್ ಬಂದಿದ್ದ ಸರ್. ಅವಾಗ ಚೆನ್ನಾಗಿ ಬಾರ್ಸ್ ಕಳ್ಸಿದೆ ಅಷ್ಟೇ ಸರ್. ಅಷ್ಟೇನಾ? ಅಷ್ಟೇ ಸರ್, ನಂಗೆ ಇನ್ನೇನು ಗೊತ್ತಿಲ್ಲ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ಓಕೆ. ಬೇಕಾದಾಗ ಹೇಳಿ ಕಳಿಸ್ತೀನಿ. ಮತ್ತೆ ಸ್ಟೇಷನ್ಗೆ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ನೀನೇ ಕೊಲೆ ಮಾಡಿದ್ಯಾ ಅಂತ ಕೇಸ್ ಫಿಟ್ ಮಾಡಿ ಒಳಗೆ ಹಾಕ್ತೀನಿ. ಕಳ್ಸ್ಕೋ. ಪತ್ನಿಯಿಂದಲೇ ಪತಿ ಹತ್ಯೆ. ಮಾಮೂಲಿ. ಮದುವೆ ಆದ 1 ವರ್ಷಕ್ಕೆ ಡೈವರ್ಸ್. ಪ್ರಪಂಚ ಹಾಳಾಗೋಯ್ತು. ಈ ಸಮಸ್ಯೆಗೆ ಒಂದೇ ಉತ್ತರ, ನನ್ನ ಹತ್ರ ಔಷಧಿ ತಗೊಳ್ಳಿ. ಪರಮಾತ್ಮ. ಅಮ್ಮ, ಯಾಕಕ್ಕ ಹಂಗೆ ನೋಡ್ತಾ ಇದ್ದೀರಾ? ನಾನು ನೋಡಿಯಕ್ಕೆ ಬಂದಿಲ್ಲ ತಾನೆ. ಯಾಕೆ ಅಂತ ಹೇಳಿ ನನಗೊಂಥರ ಆಗ್ತಾ ಇದೆ. ಒಂಥರ ಆಗ್ತಾ ಇದ್ಯಾ? ನನಗ್ ಮಕ್ಳಿಲ್ಲ ಅಂತ ನಿನ್ನ ಹತ್ರ ಔಷಧಿ ಕೊಡ್ಸಕ್ಕೆ ನನ್ ಗಂಡನ್ ಕರ್ಕೊಂಡ್ ಬಂದ್ರೆ ಪಕ್ಕದ ಮನೆಯಾಗ 3 ತಿಂಗಳು. ನಿನ್ ಗಂಡನ್ಗೆ ಔಷಧಿ ಕೊಟ್ರೆ ಪಕ್ಕದ ಮನೆಗೆ 3 ತಿಂಗಳ? ಇದಕ್ಕೂ ಅದಕ್ಕೆ ಏನಕ್ಕ ಸಂಬಂಧ? ಏನ್ ಸಂಬಂಧನಾ? ಅವಳು ಹೊಟ್ಟೆಲಿರೋ ಮಗುಗೆ ನನ್ ಗಂಡನೇ ಕಾರಣ. ಅಯ್ಯೋ, ನಿನಗೆ ಮಕ್ಕಳ ಫಲ ಸಿಗಲಿ ಅಂತ ನಿನ್ ಗಂಡನ್ ಕರ್ಕೊಂಬಂದು ಔಷಧಿ ಕುಡಿಸಿದ್ರೆ ಮುಂದೆ ಮಗ ಪಕ್ಕದಲ್ದಲ್ಲಿ ಹೋಗಿ ಬೆಳೆ ಇಕ್ಬಿಟ್ಟವನಲ್ಲ. ಛೇ, ಒಂದು ಕೆಲಸ ಮಾಡಿ. ಏನು? ಅವಳು ಗಂಡನ್ ಕರ್ಕೊಂಬನ್ನಿ, ಅವನ್ಗೆ ಔಷಧಿ ಕೊಡ್ತೀನಿ. ಅವಾಗ ನೀವು 3 ತಿಂಗಳಾಗತ್ತೆ. ಹೆಂಗೆ? ಏನೋ ಅಂದೆ ಕರಿ ನನ್ ಮಗನೇ. ಏನೋ ಅಂದೆ ನೀನು? ಔಷಧಿ ಕೊಟ್ಬಿಟ್ಟು ಪಕ್ಕದ ಮನೆಯಾಗ ಮಗು ಹೊಡ್ಸಂಗ್ ಮಾಡ್ತೀನಿ ನೀನು. ನಿಂತ್ಕೊಳ್ಳಲೇ. ಏನ್ ಮಾಡೋದು?
ಅಮ್ಮ ಏಯ್ ಇದೇನೋ ಜಗ್ಗಿ ಇಲ್ಲಿ ಕೂತಿದ್ಯಾ ಅಲ್ವಲೇ ಅವನ ಜೊತೆ ಸೇರ್ಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ. ಅವನು ಸವಾಸ ಮಾಡಿದ್ರೆ ಜೈಲು ಊಟ ಗ್ಯಾರಂಟಿ ನಿನಗೆ. ಬಿಟ್ಬಿಡ ಅವ್ನ ಸವಾಸ ಬೇಡ. ಮತ್ತೇನು ಮಾಡೋದು? ಏನು ಕೆಲಸ ಇಲ್ಲ ನಾವು. ನೀನೇ ಆದ್ರೆ ಕೆಲಸ ಕೊಡಿಸ್ಬಿಡು ಹೋಗ್ಲಿ. ನಾನೇ ಕೊಡ್ಸೋದ? ಏನು ಕೆಲಸ ಕೊಡ್ಸೋದು ಇವನಿಗೆ? ಏನು ಕೆಲಸ ಕೊಟ್ರು ಮಾಡ್ತೀಯಾ? ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ನಾನು. ನಿನ್ನ ಬಾಡಿಗೆ ಗುಜ್ರಿ ಕೆಲಸನೇ ಕರೆಕ್ಟು. ನಡಿ ರೆಡ್ಡಿ ಹತ್ರ ಕೆಲಸ ಕೊಡಿಸ್ತೀನಿ. ಸರಿ ನಡಿ. ಸೂಟ್ ಕೇಸ್ ಇಡ್ಕೋ. ಸೂಟ್ ಕೇಸು ಇಡ್ಕೋ. ಓ ಈಗ ಬರ್ಲಿ ಅವಳು ಇವನ್ ಕೈಲಿ ಹೊಡಿಸ್ತೀನಿ. ಸುಮ್ಮನೆ ತಲೆಗೆ ಎರ್ಬೆ ಹುಳ ಬಿಟ್ಕೊಂಡ್ಬಿಟ್ಟಿದ್ನೆ. ಏನ್ ಜಾಕ್, ಒಂದ್ ವಾರದಿಂದ ಎಲ್ಲ ಹಾಳಾಗೋಗಿದ್ದೆ. ನಿಮ್ ಏರಿಯಾದಲ್ಲಿ ಇರೋರ್ಗೆ ಶ್ಯೂರಿಟಿ ಆಗ್ದಲ್ಲ, ಆ ಕಲೀಲ. 3 ತಿಂಗಳಿಂದ ಕಂತು ಕಟ್ಟಿಲ್ಲ, ಗಾಡಿನೂ ಸೀಸ್ ಆಗಿಲ್ಲ. ಆಗ್ಲೇ ಮತ್ತೊಂದ್ ಗಿರಾಕಿನ್ ಕರ್ಕೊಂಡ್ ಬಂದಿದ್ಯಾ? ಇವನ್ ಗಿರಾಕಿ ಅಲ್ಲ, ಕೆಲಸ ಕೊಡೋನ್ಗೆ. ತುಂಬಾ ಒಳ್ಳೆ. ನನ್ನ ಹತ್ರ ಇವನು ಕೊಡೋ ಕೆಲಸ ಯಾವ್ದು ಇಲ್ವಲ್ಲೋ. ನೀವೇನ್ ಕೆಲಸ ಕೊಟ್ರೆ ಮಾಡ್ತೀನಿ ಬಾಸ್. ಯಾರನ್ನಾರು ಎತ್ತಾಕೊಂಡ್ ಬಾ ಅಂದ್ರೆ ಎತ್ತಾಕೊಂಡ್ ಬರ್ತೀಯಾ? ಸುಮ್ನೆ ತೋರಿಸಿ ಸಾಕು. ಒಂದ್ ಕೆಲಸ ಮಾಡು, ನಮ್ಮ ಏರಿಯಾದಲ್ಲಿರೋ ಕಲೀಲ್ ಗಾಡಿನ ಸೀಸ್ ಮಾಡಿ ಎತ್ತಾಕೊಂಬರ ಕೇಳು. ಆಮೇಲೆ ಕೆಲಸ ಕನ್ಫರ್ಮ್ ಮಾಡ್ತೀನಿ. ಅಷ್ಟೇನ ಬಾಸ್, ಹಿಂಗೋಗಿ ಎತ್ತಾಕೊಂಡ್ ಬರ್ತೀನಿ. ನೋಡೋಣ. ಥ್ಯಾಂಕ್ ಯು. ಕುತ್ಕೊಳ್ರೋ ಬೇಗ. ಏನಪ್ಪಾ ಜಗ್ಗಿ ಅಣ್ಣ, ನಿನ್ ಕೆಲಸ ಕೊಡ್ಸಿದ್ಯಾ? ಸೂಪರ್ ಅಣ್ಣ. ನೀವು ನನಗೆ ಎಣ್ಣೆ ಕೊಡ್ಸಲ್ವಾ? ನಿಮ್ಗಿಲ್ಲ ಅಂತೀನ. ಬನ್ನಿ ಅಣ್ಣ, ಹೋಗೋಣ. ಬನ್ನಿ ಬನ್ನಿ. ತಗೊಳಪ್ಪ. ಏಯ್ ಜಗ್ಗಿ, ಯಾಕೆ ಎಣ್ಣೆ ಹೊಡಿಯಲ್ವಾ? ಬೇಡ ಅಣ್ಣ, ಮೂಡಿಲ್ಲ. ಏಯ್ ಹೇಳಿದ್ರ ಜೊತೆಲಿ ಮೂಡು ತಂದ್ಬಿಡ್ತಾ ಇದ್ನಲ್ಲ. ಎಣ್ಣೆ ಹೊಡಿಬೇಕಲ್ಲ. ನೋಡ, ಆಂಜನೇಯನ ಕೈನಲ್ಲಿ ಗದೆ, ಈಶ್ವರಿನ ಕೈನಲ್ಲಿ ತ್ರಿಶೂಲ, ವಿಷ್ಣು ಕೈನಲ್ಲಿ ಚಕ್ರ ಇಲ್ಲ ಅಂದ್ರೆ ಚೆನ್ನಾಗಿರ್ತದ? ನಿಜ ಅಣ್ಣ. ಮತ್ತೆ ಜಗ್ಗಿ ಎಣ್ಣೆ ಹೊಡಿಲಿಲ್ಲ ಅಂದ್ರೆ ಚೆನ್ನಾಗಿರ್ತದ? ತಗೊಳ. ನೋಡ, 30 ಶುರು ಮಾಡು, 60ಗೆ ಹೋಗುತ್ತೆ. 60 ಆದ್ಮೇಲೆ 90ಗೆ ಹೋಗುತ್ತೆ. 90 ಆದ್ಮೇಲೆ ಫುಲ್ ಕ್ವಾರ್ಟ್ರೇ ಬೇಕು ಅನಿಸ್ತದೆ. ಶುರು ಮಾಡೋ. You're my love, you're my love, you're my love, feel my love. ಏನಿದು ಸೋಜಿಗ ಬೇಗನೆ ಬೆಳಗಾಯಿತು, ನಿನ್ನಯ ಸೆಳೆತಕ್ಕೆ ಎಲ್ಲವೂ ಬದಲಾಯಿತು. रब्बा मेरे रब्बा रे रब्बा रे, रब्बा मेरे रब्बा रे रब्बा रे, रब्बा मेरे रब्बा रे रब्बा रे, रब्बा मेरे रब्बा रे रब्बा रे. ಬೀಸು ಗಾಳಿಗೂ ಭಾಸವಾಗಿದೆ ಜೀವ ಜೀವಗಳ ಚಕ್ಕಂದ, ಭಾವಲೋಕದ ರಾಯಭಾರಿಯೇ ಬೇಗ ಮಾಡಿ ಬಿಡುವ ಒಪ್ಪಂದ. ಏನಿದು ಸೋ
ಏನು ಒಳಗೆ ಸಂತೋಷ ಪಡ್ತಾ ಇದೀಯಾ? ಲೇ ಕುಡ್ದಿದ್ದೀನಿ, ನಿಜ ಹೇಳ್ತೀನಿ ಕೇಳೋ. ನಿನ್ ಮನಸ್ಸಿನಲ್ಲಿ ಯಾರನ್ನೋ ಇಟ್ಕೊಂಡಿದ್ಯಾ, ಆ ಪ್ರೀತಿಗೆ ಏನ್ ಕಾರಣ ಅಂತ ನಾನು ಹೇಳ. ನೋಡ, ನಿನ್ ಮನಸ್ಸಿನಲ್ಲಿರೋ ಪ್ರೀತಿನ ಫಸ್ಟ್ ಹೋಗಿ ಶಬನಮ್ಗಳು. ಏಯ್ ಏನ್ ಹಂಗ್ ಮಕ್ಕ ನೋಡ್ತೀಯ? ಮಕ್ಕ ನೋಡಿದ್ರೆ ಮಕ್ಕಳಾಗಲ್ವಲ್ಲೇ ಜಗಿ. ಫಸ್ಟ್ ಹೋಗಿ ನಿನ್ ಪ್ರೀತಿನ ಶಬನಮ್ಗಳು, ಇಲ್ಲಾಂದ್ರೆ ಅವಳು ಬೇರೆಯವ್ರ ಪಾಲಾಗ್ಬಿಡ್ತಾಳೆ ಮಗ. ಹೌದಾ? ಯಾಕೆ ಫಸ್ಟ್ ಇದೆಲ್ಲ ಮುಗಿಸ್ಬಿಡೋಣ, ಚೆನ್ನಾಗಿ ಮೂಡ್ ಬರುತ್ತೆ. ಹೌದಾ? ಹಾಕ್ತೀನಿ ಸತ್ಯಮೇವ ಜಯತೆ. ಹಾಕೋ ಏತಾ ಏತಾ ಕುಡಿಯೋ ಕುಡಿಯೋ ಚೇಸ್ ಕುಡಿಯೋ ಹೆಂಗ್ ಕುಡಿತೀಯ ನೋಡ್ತೀನಿ. ಏತೋ ಏತೋ ಎತ್ತೋ. ಹುಷಾರಾಗಿರ್ಬೇಕು ಕಣ್ರ. ಮೊದ್ಲೇ ಆ ಇನ್ಸ್ಪೆಕ್ಟರ್ ನಮ್ಮನ್ನ ಟಾರ್ಗೆಟ್ ಮಾಡವನೆ. ಯಾಮಾರಿದ್ರೆ ಯಾವ್ದಾದ್ರು ಒಂದು ವಿಕೆಟ್ ಬೀಳಿಸ್ಬಿಡ್ತಾನೆ. ಈಗ ಬಂದಿರೋನು ಪೊಲೀಸ್ ಅಲ್ಲ, ಪೊರ್ಕಿ ಪೊಲೀಸು. ಹೆಜ್ಜೆಜ್ಜೆಗೂ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಸಿಕ್ಕಾಕೊಂಡ್ರೆ ಶೆಲ್ಲು, ಇಲ್ಲ ಅಂದ್ರೆ ಗಲ್ಲು. ಬಿಸಿ ರಕ್ತ ಅಂತ ಕೈಯಲ್ಲಿ ಮಚ್ಚಿಡ್ಕೊಂಡು ಗಲ್ಲಿ ಓಡಾಡ್ತಾ ಇದ್ರೆ ಆ ಇನ್ಸ್ಪೆಕ್ಟರ್ ಕಂಡಲ್ಲಿ ಗುಂಡಾಸ್ಬಿಟ್ಟು 6 ಅಡಿ 3 ಅಡಿ ಜಾಗದಲ್ಲಿ ಅವನ್ ಪ್ಯಾಲೇಸ್ ಕಟ್ಬಿಡ್ತಾರೆ. ಕರಿಯ ಅವನ್ನಲೇ. ಏನ್ ವಿಷಯ ಚಪಾತಿ? ಏನ್ ರೆಡ್ಡಿ, ಸೇಟು ಸೈಡ್ ಡೀಲ್ದು ಕಾಸೇ ಬರ್ಲಿಲ್ಲ. ಅದಕ್ ಬದಲಾಗಿ ಜಯನಗರದಲ್ಲಿ ಒಂದು ಡೀಲ್ ಕೊಡ್ಲಿಲ್ವಾ? ಡೀಲ್ ಕೊಟ್ರೆ ಕಾಸು ಕೊಡಲ್ವಾ? ಮಾಡಿದ್ದೆ 50 ಲಕ್ಷ ಡೀಲು, ಅದಕ್ಕೆ ಕಾಸು ಬರ್ಲಿಲ್ವಾ? ಇದ್ರದಲ್ಲ, ಅದ್ರದ್ದು ಹೇಳು. ಅದ್ರದ್ದು ಕೊಡಕ್ಕಾಗಲ್ಲ ಚಪಾತಿ. ಈ ಚಪಾತಿ ಅಷ್ಟೊಂದು ಒಳ್ಳೆಯವನಲ್ಲ, ಗೊತ್ತು ತಾನೆ? ಈ ರೆಡ್ಡಿನ್ ಮುಟ್ಟೋದು ಅಂದ್ರೆ ಹೈ ವೋಲ್ಟೇಜ್ ಕರೆಂಟ್ ಮುಟ್ಟಂಗೆ ಸುಟ್ಟೋಗ್ತೀಯಾ. ಇದು ಹಳೇ ಡೈಲಾಗು, ಹೊಸ್ದೇನಾರಿದ್ರೆ ಹೇಳು. ಈಗ ಬಂದಿರೋ ಆಫೀಸರು ಹೊಸಬ್ರು, ಕಂಪ್ಲೇಂಟ್ ಕೊಟ್ರೆ ಕರೆಂಟ್ ಕೊಟ್ಬಿಡ್ತಾರೆ. ಏಯ್ ರೆಡ್ಡಿ, ಬೇಡ ರೆಡ್ಡಿ, ನಾವು ಪಕ್ಕಾ ಲೋಕಲ್. ಇದುವರೆಗೂ ಲೀಗಲ್ ಆಗಿ ಒಂದಿಲು ಮಾಡಿಲ್ಲ. ಮಾತಲ್ಲಿ ವ್ಯವಹಾರ ಮುಗಿದ್ರೆ ನಿನಗೆ ಒಳ್ಳೇದು. ಬೇಡ ಸಕ್ರೆ, ನಾನು ಹಳೆ ಪಂಟ್ರೆ. ಹೆಂಡತಿ ಮಕ್ಕಳು ಬಂದ ಮೇಲೆ ಫೀಲ್ಡ್ ಇಂದ ಹೊರಗಡೆ ಇದ್ದೀನಿ. ಹಂಗಂತ ನಾನೇನ್ ಗಾಂಡು ಅಲ್ಲ. ತಲೆ ಕೆಟ್ರೆ ನಾನು ಪಂಟ್ರೆ. ಮಕ್ಕಳಿಗೆ ಹಾಲು ಕುಡಿಸೋ ಕೈಗೆ ರಕ್ತದ ಕಲೆ ಅಂಟಬಾರ್ದು ಅಂತ ನಾನ್ ಸುಮ್ನಿದ್ದೀನಿ. ನೀನೇ ಫೀಡಿಂಗ್ ಬಾಟ್ಲಲ್ಲಿರೋ ಹಾಲಿದ್ದಂಗೆ, ನೀನ್ ಯಾವ ಮಗುಗೆ ಹಾಲು ಕುಡಿಸ್ತೀಯ? ಹಾಕನ್ ಕುಡಿಯಲೇ. ಸಕ್ಕರೆ, ರೆಡ್ಡಿ, ಚಪಾತಿ. ಏನು 3 ಜನ ಸೇರ್ಕೊಂಡು ಮಜಾನ? ಯಾರನ್ನೆತ್ತಕ್ಕೆ ಸ್ಕೆಚ್ ಹಾಕ್ತಾ ಇದ್ದೀರಾ? ಹೆಚ್ಚೋಟು ಯಾವಾಗ್ಲೂ ಕೈಯಲ್ಲಿ ಲಾಂಗ, ನೋಡಕ್ಕೆ ಡೀಸೆಂಟು, ರೌಡಿಸಂನಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ಸ್. ಏನಪ್ಪ ರೆಡ್ಡಿ, ಪೊರುಕಿ ಕೆಲ್ಸಕ್ಕೆ ಗುಡ್ ಬೈ ಹೇಳಿ ಪೊಲಿಟಿಷಿಯನ್ ಆಗೋಕೆ ಹೊರಟಿರೋ ನಿನಗೆ ಈ ರೌಡಿಗಳ ಜೊತೆ ಏನ್ ಕೆಲ್ಸ? ಶುಭಾಶಯ ಕೋರಿ ಹಾಕೋ ವಿನೈಲ್ ಬೋರ್ಡ್ನಲ್ಲಿ ಶ್ರದ್ಧಾಂಜಲಿ ಫೋಟೋ ಹಾಕ್ಸ್ಕೋಬೇಡ. ಸರ್, ಹುಟ್ಟೋದೊಂದಿನ ಸಾಯೋದೊಂದಿನ. ಇರೋ ಇಷ್ಟ ದಿನ ಮೆರೆದಿದ್ದಾಯ್ತು ಸರ್. ಆನೆ ಸತ್ರು ಕೋಟಿನೇ, ಬದುಕಿದ್ರು ಕೋಟಿನೇ ಸರ್. ವೇದಾಂತನ ಇನ್ನೊಂದ್ಸಾರಿ ಈ ತರ ಪಬ್ಲಿಕ್ ಅಲ್ಲಿ ಕೂತು ಸ್ಕೆಚ್ಚು ಡೀಲು ಅಂತ ಏನಾದ್ರೂ ಮಾಡಿದ್ರೆ ನೀವು ಹುಟ್ಟಿದ ದಿನ ನಿಮಗ್ ಗೊತ್ತು, ಆದ್ರೆ ನೀವು ಸಾಯೋ ದಿನ ನನಗ್ ಗೊತ್ತು. ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಹುಡುಗಿ ಕಣ್ಣು ಲೋಡಡ್ ಗನ್ನು, ಹಾರ್ಟಿಗೆ ಬುಲ್ಲೆಟ್ಟು 1 by 1. ಎಲ್ಲಪ್ಪ ಹೇಳು. ಕಮಿಂಗ್ ಕಮಿಂಗ್ ಕಮಿಂಗ್.
ನಿಮಿಷ. ತಗೊಳ್ಳಿ. ಲಡ್ಡು ಬಂದು ಬಾಯಿ ಬಿತ್ತು. ಮುತ್ತು ಬೇರೆ ಕೊಡ್ತಾವಳಪ್ಪ, ನಾನೇನು ಕಮ್ಮಿ. ಅಯ್ಯೋ ಸಾರಿ ಕಣಕ್ಕ, ಸಾರಿ ಕಣಕ್ಕ. ಅಯ್ಯೋ ಅಯ್ಯಕ್ಕ, ಏನು ಅನ್ಕೊಂಬಿಟ್ರು ಏನೋ. ಇಷ್ಟೊತ್ತವರೆಗೂ ಕನ್ಸು ಕಾಣ್ತಾ ಇಲ್ಲ ನಂಗಂದ್ರೆ. ಯಾವಾಗ ಬರ್ತಾಳೋ ಏನೋ. ಬರ್ತಾವಳೆ ಬರ್ತಾವಳೆ. ಅರೆ ಏನಿದು ಜಗ್ಗಿ, ಇಷ್ಟ್ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ? ಏನ್ ಸಮಾಚಾರ? ಏನಿಲ್ಲ, ನಾನು 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 ಏನೋ ಅದು ನಿಮ್ಗೇನೋ ಒಂದು ತಗೊಂಬಂದಿದ್ದೀನಿ. ಸರಿ ತೋರ್ಸು ನೋಡೋಣ. ಬೈಬಾರ್ದು. ನಾನ್ ಹಾಗೆಲ್ಲ ಬಯಲ್ಲಪ್ಪ. ನಿಜವಾಗ್ಲೂ? ನಿಜವಾಗ್ಲೂ. ಏನೋ ಇದು? ನೋಡಿ ನೋಡಿ. ನನ್ ಬಗ್ಗೆ ಏನೋ ಅನ್ಸ್ಕೊಂಡಿದ್ಯಾ? ಕಾಲುಂಗ್ರ ತಂದ್ಕೊಡಕ್ ಎಷ್ಟೋ ಧೈರ್ಯ ನಿನ್ಗೆ? ನಿನ್ ಮುಖನ್ ಕನ್ನಡಲ್ಲಿ ನೋಡ್ಕೊಂಡಿದ್ಯಾ? ಏನಿದು ರೋಡಲ್ಲಿ? ಪೇಪರ್ ಅಯ್ಯೋ ಚಪ್ಪರ್ ನನ್ ಮಗ ನೀನು. ನಿನಗ್ ನಾನ್ ಬೇಕಾ? ಹುಡ್ಗಿರಂದ್ರೆ ಏನೋ ಅಂದ್ಕೊಂಡಿದ್ಯಾ? ಅಮಾಯಕಿ ಹತ್ರ ನೀನ್ ಹಿಂಗ್ ನಡ್ಕೊಂತೆ ಅನ್ಕೊಂಡಿರ್ಲಿಲ್ಲ. ಥೂ ನಿನ್ ಜನ್ಮಕ್ಕೆ. ನಿನ್ ಮುಖನ ತೋರ್ಸ್ಬೇಡ ನನ್ಗೆ.
ಹೋಗವೋ. ಯೋ ತಪ್ಪು ನಿಂದು ಕಣ. ನಿನಗೆ ಯಾರು ಆ ಹುಡುಗಿಗೆ ಕಾಲುಂಗ್ರ ಕೊಡು ಅಂದವರು? ಯಾರ್ಯಾಕೆ ಕೇಳ್ಬೇಕು? ಸರ ಕೊಟ್ರೆ ತಪ್ಪಿಲ್ಲ, ಉಂಗ್ರ ಕೊಟ್ರೆ ತಪ್ಪಿಲ್ಲ, ಬಳೆ ಕೊಟ್ರೆ ತಪ್ಪಿಲ್ಲ, ಕಾಲುಂಗ್ರ ಕೊಟ್ರೆ ಮಾತ್ರ ತಪ್ಪಾಯ್ತದ? ಅಯ್ಯೋ ಹುಚ್ಚಪ್ಪ, ನಿಂಗೆ ಹೆಂಗೆ ಒಳ್ಳಿ. ಈ ಕಾಲುಂಗ್ರ ಅನ್ನೋದು ಸಿಕ್ಕಿದ ಹುಡುಗಿರಿಗೆ ಅಲಂಕಾರದ ವಸ್ತು ತರ ಕೊಡೋದಲ್ಲ. ಮದುವೆ ಮನೆಯಲ್ಲಿ ಗಂಡು ಹೆಣ್ಣಿಗೆ ತಾಳಿ ಕಟ್ಟದ ಮ್ಯಾಕೆ ನೂರಾರು ಜನದ ಮುಂದೆ ಶಾಸ್ತ್ರೋಕ್ತವಾಗಿ ಕಾಲ್ ಬೆರಳಿಗೆ ಹಾಕುವಂತದ್ದು. ಅಂತ ತಗೊಂಡೋಗಿ ನೀ ದಿಢೀರಂತ ಅವಳಗ್ ಕೊಟ್ಬಿಟ್ರೆ ಅವಳಗ್ ಕೋಪ ಬರಕ್ಕಿಲ್ವಾ? ಯೋಳು. ಹೌದಾ? ಹ್ಞೂ ಕಣ್ಲಾ. ನನಗ್ ಗೊತ್ತೇ ಇರ್ಲಿಲ್ಲ ಕಣವೋ. ಹೋಗ್ಲಿ ಬಿಡು, ಈಗ ಗೊತ್ತಾಯ್ತಲ್ಲ ಬಿಡು. ಆದದ್ದಾಯ್ತು, ತಗೋ ಊಟ ಮಾಡು. ಹಸುಕೊಂಡಿರ್ಬಾರ್ದಪ್ಪ ನೀನು ಹುಚ್ಚಪ್ಪ. ಚೆನ್ನಾಗಿತ್ತಲ್ವಾ? ಏನೇ ಬಸ್ಸೇ ಬಂದಿಲ್ಲ? ಪಾ ಕಾಯೋಕೆ ಬೇಜಾರು. ಇವತ್ತು ಕೆಲಸ ಮುಗಿಸ್ಕೊಂಡು ಹೊರಗೆ ಹೋಗೋಣವಾ? ಶಾಪಿಂಗ್ ಮಾಡೋಣವಾ? ನಾನು ಏನೇನೋ ತಗೊಳ್ಬೇಕು ಗೊತ್ತಾ? ನಮ್ಗೆ ಎಷ್ಟಿದ್ರೆ ಸಾಕಾಗಲ್ಲ ಅಲ್ವಾ? ಏನಮ್ಮ ಸಮಾಚಾರ? ಸಂದಾಗಿದೀಯಾ? ನಾನಮ್ಮ ಜಗ್ಗ್ಯಾನ್ ತಾಯಿ. ನೋಡು, ನನ್ ಮಗನ್ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಇಲ್ಲೋಡು, ನಿನ್ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ. ಅವನು ದಡ್ಡ ಕಣಮ್ಮ. ಕಾಲುಂಗ್ರ ಯಾವಾಗ ಕೊಡ್ಬೇಕು, ಯಾರಗ್ ಕೊಡ್ಬೇಕು ಒಂದು ಗೊತ್ತಾಗಲ್ಲ. ಅವನಿಗೆ ಪ್ರಪಂಚದ ಜ್ಞಾನನೇ ಇಲ್ಲ. ಏನಮ್ಮ ಮಾಡೋದು? ನನ್ ಮಗ ಈ ತರ ದಡ್ಡ ಆಗೋದಕ್ಕೆ ಅವನಲ್ಲಮ್ಮ ಕಾರಣ, ಅವನಪ್ಪ. ಯಾವ ಕಡೆ ಕೂತ್ಕೊಂಡು ನನ್ನ ಮಗ ಎಲ್ಲವನೇ? ಏ ಜಗಿ ಬರ ಇಲ್ಲಿ. ಯಾರೇ ನೀವು? ಏನು ನಾನು ಯಾರ? ಇವನಪ್ಪ. ಕುಡಿದು ಈ ರೀತಿ ಇಲ್ಲೆಲ್ಲ ಬರಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ಅಯ್ಯಬೋ, ಕಾಸು ನಂದು, ಖುಷಿ ನಂದು. ನೀನ್ ಯಾರು ಕೇಳಕ್ಕೆ? ಲೋ ನನ್ನ ಮಗನೇ, ತಗೊಳ್ಳೋ ಒಂದು ಕ್ವಾರ್ಟರ್ ತಗೊಂಡು ಕಳ್ಳಕಾಯಿ ಬೀಜನು ತಂದ್ಬಿಡು, ಗೊತ್ತಾಯ್ತಾ? ಅಲ್ರಿ, ಮಕ್ಳ ಹತ್ರ ಇದನ್ನೆಲ್ಲ ತರ್ಸೋದು ಅಪರಾಧ ಅಲ್ವೇನ್ರಿ? ಇವನು ನನ್ನ ಮಗ. ಇವ್ರ ಕೈಲಿ ಎಣ್ಣೆನಾದ್ರು ತರಿಸ್ತೀನಿ, ಪಕ್ಕದಲ್ಲಿ ಕೂರಿಸ್ಕೊಂಡು ಎಣ್ಣೆನಾದ್ರು ಕುಡಿಸ್ತೀನಿ. ಅದನ್ನ ಕೇಳಕ್ ನೀನ್ ಯಾರಮ್ಮ? ನೋಡೋ, ಇವನೇನು ಓದ್ ಉದ್ಧಾರ ಆಗ್ಬೇಕಾಗಿಲ್ಲ. ನಂತರ ರಾಜ್ಯ ತರ ಬದುಕ್ಬೇಕು. ನಮ್ಮ ಕುಲ ಕಸಬು ಮಾಡ್ಕೊಂಡಿರ್ಬೇಕು. ಇನ್ನೊಂದ್ಸರಿ ಏನಾದ್ರು ಇವನ್ನ ಸ್ಕೂಲ್ಗೆ ಸೇರಿಸ್ಕೊಂಡ್ರೆ ಹುಷಾರು. ಹಿಡ್ಕೊಳ್ಳ ನನ್ ಮಗನೇ, ಹೆಗಲ್ ಮೇಲೆ ಹಾಕೊಳ್ಳೋ. ಈಗ ನೋಡು ಹೆಂಗೆ ರಾಜ ಇದ್ದಂಗಿಲ್ವಾ? ಪಪ್ಪ ಬೇಗ ತಂದ್ಬಿಡಪ್ಪ. ಕುಡಿಬೇಕು, ಕುಡಿಸಬೇಕು, ಇದೇ ನನ್ನ ಧರ್ಮ. ಒಗರ ಬಿಟ್ಟೈತೆ. ನೀಗೇನೋ ಬಂದೈತೆ ದೊಡ್ಡ ರೋಗ. ನೀ ಕುಡಿದು ಕೆಟ್ಟ ಸಾಯೋದಲ್ದೆ ಆ ಸಣ್ಣ ಮಗಿಗೂ ಕುಡಿಸ್ತೀಯಲ್ಲ. ಥೂ, ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಕಪ್ಪಾಳೆ ಕೊಡಿದ್ರು ನೋಡು, ಬಚ್ಚಿಲ್ಬೇಕವಳೆ ಎಲ್ಲ ಚೆಲ್ಬಿಟ್ಟಲ್ಲೇ. ಲೇ, ಇವನು ನನ್ನ ಮಗ. ನಾನು ಕುಡಿಸ್ತೀನಿ. ಅದನ್ನ ಕೇಳಕ್ ನೀನ್ ಯಾವಳೆ? ಈ ತರ ನನ್ ಮಗನ್ನು ಹಾಳು ಮಾಡ್ಬಿಟ್ಟ ಅವನು. ಹಾಳು ಮಾಡ್ಬಿಟ್ಟ. ಬರ್ತೀನಮ್ಮ. ಇರಪ್ಪ. ಎಂತ ಕೆಲಸ ಮಾಡ್ಬಿಟ್ಟಿದೆ ನೋಡಮ್ಮ. ಎಂತ ಕೆಲಸ ಮಾಡ್ತಾರೆ ದೇವ್ರೆ. ಅಮ್ಮ, ಏ ಲಕ್ಷ್ಮಿ ನೋಡಿ ಇಲ್ಲಿ. ಅಮ್ಮ, 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 ಅಮ್ಮ ಉಳ್ಳೋಣ. ಅಮ್ಮ, ಅಮ್ಮ, ಬೇರೆ ಅಮ್ಮ. ಕಣ್ಬಿಡವ.
ಮಾಡಿದ್ಯಾ? ನನ್ಗೆ ಬುದ್ಧಿ ಹೇಳಿ ನೀನೇ ಹೀಗೆ ಕುತ್ಕೊಂಡ್ರೆ ಹೇಗೆ? ಸಮಾಧಾನ ಮಾಡ್ಕೋ ಜಗ್ಗಿ. ಏನ್ ಸಮಾಧಾನ ಮಾಡ್ಕೊಳ್ಳಿ? ನಮ್ಮವ್ವ ನನ್ ಬಿಟ್ಟು ಹೊಟ್ಟೋದ್ಲು ಇವತ್ತು. ಚಿಕ್ಕ ವಯಸ್ಸಿಂದ ನಮ್ಮವ್ವನೇ ನಂಗೆ ಎಲ್ಲಾನು ಆಗಿದ್ಲು. ಇವತ್ತು ಅವಳೇ ಇಲ್ಲ, ಅನಾಥ ಆಗ್ಬಿಟ್ಟೆ. ಯಾರಿಗೋಸ್ಕರ ಬದುಕಿರ್ಲಿ ನಾನು? ಜಗ್ಗಿ, ನೀನ್ ನಿನ್ಗೋಸ್ಕರ ಬದುಕ್ಬೇಕು. ನೋಡು, ನೀನ್ ಈ ತರ ಕುತ್ಕೊಂಡ್ ಫೀಲ್ ಆಗ್ತಿದ್ರೆ ನಿಂಗೆ ತುಂಬಾ ಬೇಜಾರ್ ಅನ್ಸುತ್ತೆ. ನಡಿ, ಎಲ್ಲಾದ್ರೂ ಹೋಗ್ ಬರೋಣ. ಬರ್ತೀಯೋ ಇಲ್ವೋ? ಬಾ, ಎಲ್ಲಾದ್ರೂ ಹೋಗ್ ಬರೋಣ. ಬಾ ಬಾ ಜಗ್ಗಿ, ಹೇಳು. ಯಾರು ಅಂತ ನೋಡ್ತಿದ್ಯಾ ಶಬ್ನಮ್? ಸಕ್ರೆ ಫಸ್ಟ್ ಟೈಮ್ ನೀನ್ ನೋಡಿದ್ದಿಂದಾನೆ ನನ್ನ ಹಾರ್ಟಲ್ಲಿ ಜಾಗ ಮಾಡ್ಕೊಂಡ್ಬಿಟ್ಟೆ ಚಿನ್ನ. ಏನ್ ಮಾತಾಡ್ತಿದ್ಯಾ ನೀನು? ಮನ್ಸಲ್ಲಿ ಏನಿದ್ಯೋ ಅದನ್ನೇ ಮಾತಾಡ್ತಾ ಇದ್ದೀನಿ ಶಬ್ನಮ್. ನೀನ್ ಯಾರಂತಾನೆ ಗೊತ್ತಿಲ್ಲ ಅಂತದ್ರಲ್ಲಿ ನಮ್ಮನೆಗೆ ಬಂದು ಈ ತರ ಮಾತಾಡ್ತೀಯಾ? ಪ್ಲೀಸ್ ಹೊರಟೋಗು. ಬೇರೆ ಹುಡುಗಿರ್ ತರ ಅಲ್ಲ ನಾನು. ಅದಕ್ಕೆ ತಾನೇ ಈ ಸಕ್ರೆ ನಿನ್ನ ಲವ್ ಮಾಡ್ತಾ ಇರೋದು. ಏನು ಲವ್ವಾ? ನಿನ್ ಮುಖನ್ ಕನ್ನಡಲ್ಲಿ ಯಾವತ್ತಾರು ನೋಡ್ಕೊಂಡಿದ್ಯಾ? ಮುಖದ ಮೇಲೆ ಮಾರ್ಕು ಪೊರ್ಕಿ ಪೊರ್ಕಿ ತರ ಇದ್ಯಾ? ಪೊರ್ಕಿ ತರ ಇರೋ ನಮ್ಮಂತ ಹುಡುಗರನ್ನ ಹುಡುಕೊಂಡೋಗಿ ಲವ್ ಮಾಡೋ ಈ ಕಾಲದಲ್ಲಿ ನನ್ನನ್ನೇ ರಿಜೆಕ್ಟ್ ಮಾಡ್ತೀಯ ಶಬ್ನ? ಐ ಲವ್ ಯು ಚಿನ್ನ. ಯು ನನಗೆ ಹೊಡಿತ್ಯಾ? ಈ ಸಕ್ರೆನೆ ಚಪ್ಪಾರ್ ಅನ್ಕೊಂಬಿಟ್ಟ. ನಾನ್ ಹೆಸರು ಕೇಳಿದ್ರೇನೆ ಉಸಿರು ನಿಂತೋಗುತ್ತೆ ಅಂತದ್ರಲ್ಲಿ ನಾನ್ ಕಪ್ಪಳಕ್ಕೆ ಹೊಡಿತೀನಿ. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ನೀ ನನ್ಗೋಸ್ಕರ ಬದುಕ್ಬೇಕು, ಬಾಳ್ಬೇಕು, ನನ್ನನ್ನೇ ಪ್ರೀತಿಸ್ಬೇಕು. ನೀ ನನ್ನವಳಲ್ಲ ಅಂತ ಗೊತ್ತಾಗಿದ್ದ ದಿನಾನೇ ನೀನ್ ಈ ಭೂಮಿ ಮೇಲೆ ಬದುಕಿರೋಲ್ಲ. ಅರ್ಥ ಆಯ್ತೇನೆ? ಐ ಲವ್ ಯು ಚಿನ್ನ. ನಡೀರೋ, ನಿಮ್ಮ ಅದಕ್ಕೆ ಕೋಪಿಸ್ಕೊಂಡವಳೆ. ಶಬ್ನಮ್, ಶಬ್ನಮ್, ಏನಾಯ್ತೆ? ಆ ಸಕ್ರೆ ಇಲ್ಲಿಗೂ ಬಂದಿದ್ದ. ನಂಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಇವಾಗ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಈ ಸಮಾಜದಲ್ಲಿ ಒಂಟಿ ಹೆಣ್ಣು ಬದುಕೋದು ತುಂಬಾ ಕಷ್ಟ. ಏನ್ ಹೇಳ್ತಾ ಇದ್ಯಾ ನೀನು? ಹಳೆದನ್ನೆಲ್ಲ ಮರೆತು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು. ಯಾರಯ್ಯ ಇದು? ಥೂ, ಬೆಳಿಗ್ಗೆ ಬಂದ್ಬಿಡ್ತಾರೆ ನಮ್ಮನೆ ಬಾಗ್ಲಿಗೆ ಬಂದೆ. ಅಯ್ಯೋ, ಯಾರಪ್ಪ? ಅಯ್ಯೋ, ಏನು ಶಬ್ನ ಮೇಡಮ್ ಬೆಳಿಗ್ಗೆ ನಮ್ಮನೆ ಮುಂದೆ? ಯಾಕಿಬ್ರು ಆಚೆ ನಿಂತ್ಕೊಂಡಿದ್ದೀರಾ? ಒಳಗಡೆ ಬನ್ನಿ. ಬನ್ನಿ ಮೇಡಮ್ ಒಳಗೆ. ಮೊದಲನೇ ಸಾರಿ, ಒಂದು ನಿಮಿಷ, ಮೊದಲನೇ ಸಾರಿ ನಮ್ಮ ಮನೆಗೆ ಬರ್ತಾ ಇದ್ದೀರಾ? ಬೋಲ್ಗಾಲ್ ಇಟ್ಕೊಂಡು ಒಳಗಡೆ ಬನ್ನಿ ಮೇಡಮ್. ಅಯ್ಯೋ, ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ನಿಮ್ಮ ಸಂಪ್ರದಾಯ ಬಲಗಾಲ್ ಓದ್ಕೊಂಡು ಬನ್ನಿ ಮೇಡಮ್. ಬನ್ನಿ ಮೇಡಮ್, ಬನ್ನಿ ಬನ್ನಿ. ಅಯ್ಯೋ ಶಬ್ನ ಮೇಡಮ್, ಮೇಡಮ್ ಯಾಕೆ ಮೇಡಮ್ ಅಳ್ತಾ ಇದ್ದೀರಾ? ನೀವು ಅಳುವಂತ ತಪ್ಪು ನಾನೇನ್ ಮಾಡ್ದೆ? ಜಗ್ಗಿ, ಇವಳಿಗೇನು ಕೇಳಬೇಡ. ಓ ಆಯ್ತು ಬಿಡಮ್ಮ, ಏನಂದ್ರೆ ಏನು ಕೇಳೋದೇ ಇಲ್ಲ. ಎಂತ ಒಳ್ಳೆ ಫ್ರೆಂಡು, ಒಂದಕ್ಕೊಂದು ಬಿಟ್ಟು ಎಂದು ಇರೋದಿಲ್ಲ. ಫುಲ್ ಬಾಟಲು ಎತ್ತು ಸುಮ್ಮನೆ. ಶಿವ್ರ ಶಿವ್ರ, ರಾತ್ರಿ ಆದ ಮೇಲೆ ರೋಡೆ ನಮ್ಮನೆ. ಎಣ್ಣೆ ಬೇಕು ಅಣ್ಣ, ಸಾಕು ಅನ್ಬೇಡ ಅಣ್ಣ. ಬೇಕು ಬೇಕು ಎಣ್ಣೆ, ನನಗೆ ಬೇಕು ಎಣ್ಣೆ. ಏನಿದು? ಊಟ. ಕುಡಿಯೋದ್ ತಪ್ಪಲ್ವಾ? ನಮ್ಮ ಅಪ್ಪನಿಗೆ ನಾನು ಕುಡಿಯೋದಂದ್ರೆ ತುಂಬಾ ಇಷ್ಟ. ಆದ್ರೆ ನಂಗಿಷ್ಟ ಆಗಲ್ವಲ್ಲ. ಸರಿ ಬಿಡು, ನಾಳೆ ಕುಡಿಯಲ್ಲ. ಈಗ ತಗೋ ಊಟ ಮಾಡು. ನೀನ್ ಇಲ್ಲಿ ಮಲ್ಕೋ, ನಾನು ಆಚೆ ಹೋಗಿ ಮಲ್ಕತ್ತೀನಿ. ನೀನ್ ಮಾಡಿದ್ಯಾ? ರಾರಾ ಅಲ್ಲೇ ಮಾಡ್ಕೊಂಡ್ ಬಂದಿರ. ಏನೋ ನನ್ ಬಿಟ್ಬಿಟ್ಟು ಊಟ ಮಾಡಿದ್ಯಾ?
ಸರಿ ಬಿಡು, ನಾಳೆಯಿಂದ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಲ್ಲ. ಈಗ ಹೋಗ್ರಿ ನೀನು ಮಲ್ಕೋ, ನಾನು ಆಚೆ ಹೋಗಿ ಮಲ್ಕೊತೀನಿ. ಆಚೆ ಮಲ್ಕೊಂಡ್ರೆ ನಾನು ಭೂಕಂಪ ಆದ್ರೂ ಎಚ್ಚರಿಕೆ ಆಗಲ್ಲ. ಸೊಳ್ಳೆ ಕಚ್ಚಲ್ವಾ ನಿಂಗೆ? ಸೊಳ್ಳೆ ನನಗೆ ಕಚ್ಚಿದ್ರೆ ಸೊಳ್ಳೆನೇ ಸತ್ತೋಗ್ಬಿಡುತ್ತಲ್ಲೇ. ಹೋಗ್ರಿ ಹೋಗಿ ಮಲ್ಕೋ ಹೋಗು. ಏನೇನೋ ಸೋಡನೋ ಎಂತ ಒಳ್ಳೆ ಬ್ರೆಂಡು, ಎಣ್ಣೆ ಬೇಕು ಅಣ್ಣ. ರೋಡ್ ನಮ್ಮನೆ, ನಮ್ಮನೆ ರೋಡಲ್ಲಿ ನಾ ಮಲ್ಕೊಳ್ಳೋದು. ಜಗೆ ಮಲ್ಕಪ್ಪ ನೀನು ಬಗ್ಗಿ, ಹೇಳ್ಕಪ್ಪ ನೀನು ರಗ್ಗಿ. ತಗೋ ನೀರು. ಇದೇನಿದು ಒಳ್ಳೆ ಸ್ವೀಟ್ ಆಗೈತೆ, ಪೆಪ್ಪರ್ಮೆಂಟ್ ತರ. ತಿನ್ಬಿಡ್ಲಾ? ಹಾ ತಿನ್ನು, ಹೊಟ್ಟೆ ನೋವು ಬರುತ್ತೆ. ಮೊದ್ಲು ಬ್ರಷ್ ಮಾಡು. ಹೌದಾ? ತಗೋ. ಉಯ್ಯೆ ಸಾಕು ತಗೋ. ಸಾಕು ಸಾಕಾ? ನಾಚಿಕೆ ಬೀಳ್ತಾವಳೆ. ಶಬನ, ನಾನ್ ನಿನ್ಗೋಸ್ಕರ ಹುಡುಕ್ದಿರೋ ಜಾಗ ಇಲ್ಲ. ನೀನ್ ನೋಡಿದ್ರೆ ಇಲ್ಲಿದ್ಯಾ? ನನ್ನ ನೋಡಿ ನಿಂಗೆ ತುಂಬಾ ಖುಷಿಯಾಗಿರ್ಬೇಕಲ್ಲ. ನೀನ್ ನನ್ ಕಣ್ಣಿಂದ ದೂರ ಆಗ್ಬೋದು ಶಬನ, ಆದ್ರೆ ನನ್ ಮನ್ಸಿಂದ ದೂರ ಆಗಕ್ ಆಗಲ್ಲ ಶಬನ. ಇವತ್ತು ರಾಖಿ ಹಬ್ಬ ಬೇರೆ. ಬೆಳಗಿಂದ ಈ ರಾಖಿನ ಯಾರಕ್ ಕಟ್ಲಿ ಅಂತ ಒದ್ದಾಡ್ತಿದ್ದೆ. ಅಷ್ಟ್ರಲ್ಲಿ ನೀನ್ ಸಿಕ್ಕಿದ್ಯಾ. ಈ ರಾಖಿ ಕಟ್ಟಿಸ್ಕೊಂಡು ಪರ್ಮನೆಂಟ್ ಆಗಿ ಅಣ್ಣ ಆಗಿರು. ಯೋಯ್, ನಿನ್ನ ಹತ್ರ ರಾಖಿ ಕಟ್ಟಿಸ್ಕೊಳಕ್ ಬಂದಿಲ್ಲ ಕಣೆ, ತಾಳಿ ಕಟ್ಟಕ್ ಬಂದಿದ್ದೀನಿ. ನಾನ್ ಇಷ್ಟಪಟ್ಟ ಮೇಲೆ ಮುಗೀತು, ನೀನು ನನ್ನ ಇಷ್ಟಪಡ್ಬೇಕು. ಇಷ್ಟಪಟ್ಟು ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಕಷ್ಟಪಟ್ಟು ಬಂದ್ರೆ ಎಳ್ಕೊಂಡು ಹೋಗ್ತೀನಿ. ಇಷ್ಟನೇ ಇಲ್ಲ ಅಂದ್ರೆ ತಕೊಂಡು ಹೋಗ್ತೀನಿ. ಜಗ್ಗಿ ಬಂದ್ರೆ ನಿನ್ನ ಸುಮ್ನೆ ಬಿಡಲ್ಲ. ಏನ್ ಮಾಡ್ತಾನೆ ಜಗ್ಗಿ? ಹಾ, ಕರಿಯ ಜಗ್ಗಿನ? ಅದೇನ್ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ಕರಿಯ ಜಗ್ಗಿನ? ಆಯಾ ನೀನ ಕರಿಯಲೇ ಜಗ್ಗಿನ? ಅವನೇನ್ ದೊಡ್ಡ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ಅದೆಲ್ಲ ಅವನ ಕರಿಯ, ಅವನನ್ನ ಕರಿಯ. ಓಹೋ ಜಗ್ಗಿ ಬಂದ್ಯಾ ಜಗ್ಗಿ? ಹೇ, ಇವನ್ಗಿಂತ ನಾನೇನ್ರಿ ಕಮ್ಮಿ ಆಗಿದ್ದೀನಿ? ಬ್ಲಡ್ ಕೊಟ್ಟು ಪ್ರಾಣ ಉಳ್ಸಿದ್ಯಾ. ಪ್ರಾಣಕ್ ಪ್ರಾಣ ಆಗಿರೋ ಈ ನನ್ನ ಹುಡುಗಿನ ಬಿಟ್ಕೊಟ್ಬಿಡೋ. ಸುಮ್ನೆ ಬಿಟ್ಬಿಡೋ ಇವಳನ್ನ. ಏಯ್, ಇವಳು ನೀನ್ ಅನ್ಕೊಂಡಂಗಲ್ಲ ಕಣೋ. ಕೊನೆದಾಗ ಹೇಳ್ತಾ ಇದೀನಿ, ನಮ್ ತಂಟೆಗೆ ಬರ್ಬೇಡ ಅಷ್ಟೇ. ವಾ, ಬಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಇವರೆಲ್ಲ ಬರೋದು ಅಳೋಕ್ ಮಾತ್ರ. ಆದ್ರೆ ಇವಳು ನನ್ನ ಪ್ರಾಣ ಕಣೋ, ನನ್ನ ಉಸಿರು. ಈ ಅನಾಥನ್ಗೆ ಸಾಯೋವರ್ಗು ಜೊತೆಗಿರ್ತಾಳೆ. ಮಿತಿ ಮೀರಿದ್ರೆ ನೀನ
ಇಲ್ಲ ಅಂತ ಹೇಳಿದ್ಯಲ್ಲ, ಮತ್ತೆ ಇಲ್ಲಿಗೆ ಯಾಕೆ ಬಂದ? ಏನಿ ಗಲಾಟೆ? ಸರ್ ಅದು ಈ ಡವ್ವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿಜ ಬೊಗಳು. ನಾನು ಹೇಳ್ತೀನಿ ಸರ್. ನೀನ್ ಯಾರು? ನಾನು ಇವರು ತುಂಬಾ ಪ್ರೀತಿಸ್ತಾ ಇದ್ದೀವಿ ಸರ್. ನಿಮ್ ಲವ್ ಸ್ಟೋರಿಗೂ ಈ ಕ್ರೈಮ್ ಸ್ಟೋರಿಗೂ ಏನ್ ಸಂಬಂಧ? ಸಂಬಂಧ ಇದೆ ಸರ್, ನಾ ಹೇಳ್ತೀನಿ. ಸ್ಟೋರಿಗೆ ಆ ಸಕ್ಕರೆ ವಿಲನ್. ಹೌದು ಸರ್, ನಂಗೆ ತುಂಬಾ ಭಯ ಆಗ್ತಾ ಇದೆ. ನಂಗೆ ತಂದೆ ತಾಯಿ ಯಾರು ಇಲ್ಲ, ಇವನು ಒಬ್ಬ ಅನಾಥ. ನೀವು ನನ್ಗೆ ಅಣ್ಣನಾಗಿ ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಪ್ಲೀಸ್. ಯಾಕೆ ಸರ್, ನಾನು ಇಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಎಷ್ಟೇ ಆದ್ರೂ ನೀವು ಪೊಲೀಸ್ನವರಲ್ವಾ, ನಿಮ್ಗೆ ಎಲ್ಲಿಂದ ಮನ್ಸು ಬರುತ್ತೆ? ನಮಗೂ ಮನಸ್ಸಿದೆ, ಸೆಂಟಿಮೆಂಟ್ ಇದೆ. ನಾವು ಮನುಷ್ಯರೇ. ಎಲ್ರೂ ಸರ್ಕಾರದ ನೌಕರನ್ನ ಸೇವಕರು ಅಂತಾರೆ, ಪೊಲೀಸವ್ರನ್ನ ಮಾತ್ರ ರಕ್ಷಕರು ಅಂತಾರೆ. ನಿಮ್ಮಿಬ್ಬರಿಗೂ ಖಂಡಿತ ನಾನ್ ರಕ್ಷಣೆ ಕೊಡ್ತೀನಿ. ಅಣ್ಣ, ಜಗ್ಗಿನ ಮುಗಿಸೋಣ ಅಂದ್ರ ಪೊಲೀಸ್ ಆಫೀಸರ್ ನನ್ನನ್ನೇ ಮುಗಿಸ್ಬಿಡ್ತಾನೆ. ಹೇಳ್ರೋ, ಜಗ್ಗಿನ ಹೆಂಗ್ ಮುಗಿಸೋದು? ಅಂಕಲ್, ನಾನೊಂದು ಮಾತಾಡ್ಲ? ಹೇಳೋ. ನನ್ ಹಾರ್ಟ್ ಅಲ್ಲಿ ಫಿಕ್ಸ್ ಆಗವಳೆ, ನನ್ ಬ್ಲಡ್ ಅಲ್ಲಿ ಮಿಕ್ಸ್ ಆಗವಳೆ. ಅವಳ ಬಗ್ಗೆ ಯಾವನಾದ್ರೂ ಮಾತಾಡಿದ್ರೆ ಒಬ್ಬೊಬ್ಬನು ಸುಟ್ಟಾಕ್ಬಿಡ್ತೀನಿ. ಏಯ್ ಸಕ್ರೆ, ಏನೋ ಇದೆಲ್ಲ? ನನ್ನ ಹುಡುಗಿ ಬಗ್ಗೆನೆ ಮಾತಾಡ್ತಾನೆ. ಅದಕ್ಕೆ ಮುಗಿಸ್ಬಿಟ್ಟೆ. ಲೈ, ನೀನೇನು ಹುಚ್ಚನೇನಾ? ಬಿಟ್ಬಿಡ ಇದೆಲ್ಲ. ಲೈ, ನಂಗೆ ಗೊತ್ತಿಲ್ಲ, ನಂಗೆ ಅವಳು ಬೇಕು ಬೇಕು ಬೇಕು. ಸರಿ ಬಿಡು, ನಿನ್ ಲವ್ ವಿಷಯ ನನಗ್ ಬಿಡು, ನಾನ್ ನೋಡ್ಕೊತೀನಿ. ಅಣ್ಣ ನಮಸ್ಕಾರ ಅಣ್ಣ. ಲೈ ಚಪಾತಿ, ನಾನು ಕಣ ಕಾಟು. ಏನಣ್ಣ ಸಮಾಚಾರ? ಹೇಯ್, ಏನೋ ಅದು ಸೌಂಡು? ಅಣ್ಣ 2 ಸ್ಪೀಕರ್ ತಗೊಂಡಿದ್ದೀನಣ್ಣ, ಫಿಟ್ ಮಾಡ್ತಾ ಇದ್ದೀನಿ. ಲೈ, ನನ್ನ ಮಗ ನೀನ್ ಏನ್ ಫಿಟ್ ಮಾಡ್ತಾ ಇರ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಕೆಲಸ ಐತೆ, ಸಿಕ್ತ್ಯಾ? ಅಣ್ಣ ಸೌಂಡು ಎಫೆಕ್ಟು 2 ಚೆಕ್ ಮಾಡ್ಬಿಡ್ತೀನಿ ಅಣ್ಣ. ಆಯ್ತಣ್ಣ. ಲೇ ಚಪಾತಿ, ಆ ರಾಣಿ ಬಿಡೋ ಶೋ ಆಗ್ತದೆ. ಅಣ್ಣ ಬಾಣ, ಜಗ್ಗಿ ಬಂದನೊಂದು ಎಲೆ ಹಾಕ್ ಬಾ. ಆಡನ್ ತಗೋ. ನಮ್ಮ ಹುಡುಗಿ ಕಾಯ್ತಾ ಇರ್ತಾಳೆ ಚಪಾತಿ, ಬರ್ತೀನಿ. ಕೂತ್ಕೊಳಪ್ಪ, ಇನ್ನು ಮಾತ್ಗೆ ಕುಂತಿಲ್ಲ, ಆಗ್ಲೇ ಹೊಂಟ್ಬಿಟ್ಟ. ಕೂತ್ಕೋ. ಸಕ್ಕರೆಗೆ ಯಾಕೆ ಹೊಡ್ದೆ? ನಮ್ಮ ಹುಡುಗಿ ಮೇಲೆ ಕಣ್ಣು ಹಾಕ್ಬಿಟ್ರೆ ಬಿಟ್ಬಿಡ್ತೀವಾ ಏನು? ಅದಕ್ಕೆ ಹೊಡೆದ್ ಬಿಡ್ತೀಯಾ? ಅಣ್ಣ ನಾನ್ ಮಾತಾಡ್ತಿದ್ದೀನಿ ತಾನೆ, ಸುಮ್ನೆ ಇರೋ. ಏನ್ ಲವ್ವ ಡವ್ವ? ನನ್ ಸ್ವಂತ ವಿಷಯ ಚಪಾತಿ, ಬೇಡ. ಲೇ, ಈ ಪ್ರೀತಿ ಪ್ರೇಮ ಎಲ್ಲ ಜೋಬ್ ತುಂಬಾ ಕಾಸು, ಓಡಾಡಕ್ ಕಾರ್ ಇಟ್ಕೊಂಡ್ ಶೋಕಿ ಮಾಡೋರ್ಗೆ ಕಣ. ನಿನ್ನತ್ರ ಏನೋ ಐತೆ ಪುಟ್ಕೋಸಿ, ಹಳೆ ಪಾತ್ರೆ, ಹಳೆ ಕಬ್ಬಣ. ಇವತ್ ನಿನ್ ಜೊತೆ ಇರ್ತಾಳೆ, ನಾಳೆ ಇನ್ನೊಬ್ಬನ್ ಜೊತೆ ಓಡಾಯ್ತಾಳೆ. ನೋಡ್ ಜಗ್ಗಿ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸಕ್ಕರೆಗೆ ಆ ಹುಡುಗಿನ ಬಿಟ್ಕೊಟ್ಬಿಡು. ಲೇ, ನನ್ ತಮ್ಮ ಶಬ್ನಮ್ನ ಇಷ್ಟ ಪಡ್ತಾವ್ನೆ, ಅವಳನ್ನ ಮರ್ತ್ ಬಿಡು. ಸಕ್ಕರೆ ಲವ್ ಮಾಡ್ತಾವ್ನೆ ಅಂತ ಗೊತ್ತಿದ್ದು ಅವಳನ್ನ ಮನೇಲಿ ಇಟ್ಕೊಂಡಿದ್ಯಲ್ಲ, ಏನೋ ಇದ್ರ ಅರ್ಥ? ಸುಮ್ನೆ ಇದನ್ನೆಲ್ಲ ಬಿಟ್ಬಿಡು, ಇಲ್ಲ ಅಂದ್ರೆ ನಿನಗೂ ಐತಲೇ.
ಶಬ್ದ ನನ್ ಮಾತು ಕೇಳು ಶಬ್ದ ಪ್ಲೀಸ್ ಶಬ್ದ ಅರ್ಥ ಮಾಡ್ಕೋ ಮುಖನ ತೋರಿಸ್ಬೇಡ ಹೊರಟೋಗೋ ನನ್ ಮಾತು ಕೇಳು ಶಬ್ದ ಪ್ಲೀಸ್ ಶಬ್ದ 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 ಪೊಲೀಸ್ ಹಿಡ್ಕಡೆ ಬಿಡಬೇಡಿ ಓಡಿ ಓಡಿ ಸರ್ ತಪ್ಸ್ಕೊಂಬಿಟ್ಟ ಸರ್ ಸಿಗಲೇ ಇಲ್ಲ ಹೋಗ್ಲಿ ಬಿಡಿ ಎಲ್ಲಿಗೆ ಹೋಗ್ತಾನೆ ಯಾವತ್ತೋ ಒಂದಿನ ಸಿಕ್ಕೇ ಸಿಗ್ತಾನೆ ಪೋಸ್ಟ್ ಮಾಡಂಗ್ ಕಳ್ಸಿ ಸರ್ ನೀವು ಬಂದಾಗಿಂದ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮನ್ನ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ ಸರ್ ಶಬ್ದ ನಿಂತ್ಕೋ ಶಬ್ದ ಶಬ್ದ ನನ್ ಮಾತು ಕೇಳು ಶಬ್ದ ಶಬ್ದ ನಿಂತ್ಕೋ ಶಬ್ದ 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 ಒಂದ್ಸರಿ ನಾನು ನೋಡು ಶಬ್ದ ಪ್ಲೀಸ್ ಶಬ್ದ ನಂದೇನು ತಪ್ಪಿಲ್ಲ ಶಬ್ದ ಶಬ್ದ ಪ್ಲೀಸ್ ನಿನ್ ಮುಖ ತೋರಿಸ್ಬೇಡ ನನ್ಗೆ ಅಸಹ್ಯ ಶಬ್ದ ಪ್ಲೀಸ್ ಶಬ್ದ ನೀ ಇಲ್ಲದೆ ಬದುಕಕ್ಕಾಗಲ್ಲ ಕಡೆ ಸತ್ತೇ ಹೋಗ್ತೀರಿ ಶಬ್ದ ಪ್ಲೀಸ್ ಶಬ್ದ ಒಂದ್ಸರಿ ನನ್ ಮುಖ ನೋಡು ಶಬ್ದ ಹೊರಟೋಗೋ ಇಲ್ಲಿಂದ ಪ್ಲೀಸ್ ಶಬ್ದ ನೀನ್ ಇಲ್ಲದೆ ಬದುಕಕ್ಕಾಗಲ್ಲ ಶಬ್ದ ಪ್ಲೀಸ್ ಶಬ್ದ ಜಗಿ ಸೋಲೋದಿಲ್ಲ ಆಟದಲ್ಲೇ ನಿನ್ನ ಬಿಡಲ್ಲ ಹೇಳ್ಕೊಳ್ರಲ್ಲೇ ಜಗಿ ಕಾಪಾಡಿ ಕಾಪಾಡಿ ಹಲೋ ಶ್ರೀನಗರ ಪೊಲೀಸ್ ಸ್ಟೇಷನಾ ಬೇಕು ಅಂತ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಾರ ಸಾರ್ ಇನ್ಮೇಲೆ ಏನಿದ್ರು ನೀನೇ ನನ್ ಕಾದಲ್ಲೋ ನಿನ್ ಪ್ರೀತಿಗೆ ನಾನೇ ಪಾಗಲ್ಲೋ ಈ ಶಬ್ಬು ಏನಿದ್ರು ಈ ಸಕ್ಕರೆಗೆ ಈ KGF ಗೋಲ್ಡ್ ನಿನ್ನ ಹತ್ರ ಇರ್ಬೇಕಾದ್ರೆ ಈ ಗೋಲ್ಡ್ ಜುಜುಬಿ ಬಾರೋ ತಗೊಳ್ಳೋ ಬರೀ ಸ್ಲಮ್ ಅಲ್ಲಿ ಬೆಳೆಯೋ ನಾಯಿ ನೋಡಿದ್ಯಾ ಅದೇ ಸ್ಲಮ್ ಅಲ್ಲಿ ಬೆಳೆದ್ರು ಸಿಂಹನೇ ಹೋದ್ರು ನೋಡಿದ್ಯಾ
ಹುಡುಗಿ ಪ್ರಾಣ ಉಳಿಯಲ್ಲ. ಇವಳು ಪ್ರಾಣ ಉಳ್ಸಕ್ ಬಂದ್ರ ನೀನ್ ಉಳಿಯಲ್ಲ. ಇವಳಿಗೋಸ್ಕರ ನೀನ್ ಯಾಕೆ ಸಾಧ್ಯ? ಹೋಗ ಹೋಗ. ಚಪ್ಪರ್ ನನ್ ಮಗ ಕಣೋ ನಾನು. ಅಲ್ಲಿ ಇಲ್ಲಿ ಪೇಪರ್ ಹಾಕೊಂಡು ಜೀವನ ಮಾಡ್ತಾ ಇದ್ದು ನಾನು. ನನ್ನಂತವ್ನು ಪ್ರೀತಿಸ್ತಾಳೆ ಅಂದ್ರೆ ಅವಳ ಮನ್ಸು ಎಷ್ಟು ಒಳ್ಳೇದು ಅಂತ ಅರ್ಥ ಮಾಡ್ಕೊಳ್ಳೋ. ಅಪ್ಪ ಅಮ್ಮ ಯಾರು ಇಲ್ಲ ಕೊಡು ನನಗೆ, ಅನಾಥ. ಅವಳು ಕೂಡ ಅನಾಥ ಕೊಡು. ನಾವಿಬ್ರು ಎಲ್ಲೋ ದೂರ ಹೋಗಿ ಜೀವನ ಮಾಡ್ಕೋತೀವಿ. ಬಿಟ್ಬಿಡು ಬಿಟ್ಬಿಡು. ಏನು ನಿನ್ನ ಹುಡುಗಿನ ಬಿಟ್ಕೊಟ್ಬಿಡ್ಬೇಕಾ? ಬಿಟ್ಕೊಟ್ಬಿಡ್ಬೇಕಾ? ಅಷ್ಟೇ ತಾನೇ? ತಗೊಳ್ಳೋ ತಗೊಳ್ಳೋ, ಮಜಾ ಮಾಡು. ಶುಭ್ರ ಶುಭು ಶುಭು ನನಗ್ ಸಿಗದೆ ಇರೋದು ಯಾರಿಗೂ ಸಿಗ್ಬಾರ್ದು. ಬಿಟ್ಕೊಟ್ಬಿಡ್ಬೇಕಾ? ಅಷ್ಟೇ ತಾನೇ? ತಗೊಳ್ಳೋ ತಗೊಳ್ಳೋ. ಶುಭು 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 ಕಣ್ಬಿಡು ಶುಭು ಕಣ್ಬಿಡು ಶುಭು ಶುಭು ಮಾತಾಡ್ ಶುಭು ಮಾತಾಡ್ ಶುಭು. ಇಲ್ದೆ ನಾನು ಇಲ್ಲ ಶುಭು 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 ನಿನ್ ಬಿಟ್ಟು ನನಗೆ ಯಾರು ಇಲ್ಲ ಶುಭು ಶುಭು. ಮಾತಾಡ್ ಶುಭು ಮಾತಾಡ್ ಶುಭು ಮಾತಾಡ್ ಶುಭು. ನೀನ್ ಇಲ್ದೇ ಇರಕ್ಕಾಗದೆ ಶುಭು. ಹೇಳ್ ಶುಭು ಹೇಳ್ ಶುಭು 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 ಶುಭು. ನಾವಿಬ್ರು ಒಂದಾಗೋದು ಅಲ್ಲಾಗೆ ಇಷ್ಟ ಇಲ್ಲ ಅನ್ಸುತ್ತೆ. ಕೈಗೆಲ್ಲ ಮಾತಾಡ್ಬೇಡ ಶುಭು, ಮಾತಾಡ್ಬೇಡ ಮಾತಾಡ್ಬೇಡ. ನಿನ್ ಜೊತೆ ಬಾಳೋ ಅದೃಷ್ಟ ನಂಗಿಲ್ಲ ಶುಭು. ನನ್ನ ನನ್ನ ಅಲ್ಲ ಬಿಡಲ್ಲ 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 ಶುಭು. ನಾನು ಕಾಪಾಡ್ಕೋತೀನಿ ಬಾಬು. ಶುಭು 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 ನಾನು ನೋಡ್ತಾರೆ ಶುಭು ನಾನು ನೋಡ್ತೀನಿ ಶುಭು ಶುಭು ಕಣ್ಬಿಡು ಶುಭು 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 ಕಣ್ಬಿಡು ಶುಭು ಶುಭು ಶುಭು.
ನಿಲ್ಸಿ! ಏನಿದು? ಮಗು, ನಿನಗೆ ಮುಂಚೆ ಅವಳು ಹೋಗಿದ್ದಾಳೆ. ಸ್ವಲ್ಪ ಹಿಂದೆ ಮುಂದೆ ಅಷ್ಟೇ. ಇವಳು ಹೋಗಿ ಜಾಗಕ್ಕೆ ನಾವು ಹೋಗ್ಬೇಕಾಗುತ್ತೆ. ಸಾವು ಇವಳನ್ನು ಮೊದಲು ಕರೆಸ್ಕೊಂಡಿದೆ. ಅಳೋದನ್ನ ಬಿಟ್ಟು ಎದೆಯ ಗೂಡಿನಲ್ಲಿಟ್ಟು ಪೂಜೆ ಮಾಡು. ಬಾ, ಅಳ್ಬೇಡ ಬಾಕಂತ. ಬಾ ಬಾ ಮಗನೇ. ಇದೇ ಅವರ ಕಥೆ. ಏನೇ ಆದರೂ ಜಗ್ಗಿಗೆ ಶಬನ ಸಿಗದಿರೋದು ದುರಂತನೇ ಸ್ವಾಮಿಗಳೇ. ಎಲ್ಲ ಶಿವನಿಚ್ಛೆ. ಹರ ಹರ ಮಹಾದೇವ್! ಹರ ಹರ ಮಹಾದೇವ್! ಪಾಪ ಅವ್ರ ಕತೆ ಕೇಳಿ ನಮ್ಗೆ ಹೀಗ ಅನ್ಸ್ತಾ ಇದೆ. ಇನ್ ಜಗ್ಗಿಗೆ ಹೇಗ ಅನ್ಸಿರ್ಬೇಡ. ಅದಕ್ಕೆ ಎಲ್ಲ ಬಿಟ್ಟು ಅಗೋರಿ ಜೀವನ ಮಾಡ್ತಾ ಇರೋದು ಅನ್ಸುತ್ತೆ. ಏನೇ ಆದ್ರೂ ಅವ್ರಿಗೆ ಹೀಗಾಗ್ಬಾರ್ದಾಗಿತ್ತು. ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವದ ನಡುವೆ ಅರಳಿರೋ, ಹಿಮಾಲಯದಂತ ಪ್ರೀತಿನ ಕೆಡವಿ ಉರುಳಿಸೋ ಕೆಟ್ಟ ರೌಡಿಯಿಸಂ ಇರೋ ತನಕ ಇಂತಹ ಪ್ರೇಮಿಗಳು ಬದುಕೋಕ್ ಸಾಧ್ಯನೇ ಇಲ್ಲ. ಪ್ರೀತಿಗೆ 7 ಜನ್ಮದ ಇತಿಹಾಸ ಅನ್ನೋದಿದ್ರೆ, ನಿಮ್ಮ ಪ್ರೀತಿ ಪವಿತ್ರವಾಗಿದ್ರೆ ನೀವು ಮತ್ತೆ ಹುಟ್ಟಿ ಬರ್ತೀರಿ.